ಆಶ್ರಮವಿದೇನಿ ಮಹದಾಶ್ಚರ್ಯ ತೋರುವುದು ಮನುಮುನಿಯ ಆಶ್ರಮವಿದೇನಿ ಮಹದಾಶ್ಚರ್ಯ ತೋರುವುದು ಕಣ್ಣಿನ ಬೀಸುವ ತಂಗಾಳಿಯು ಉಷ್ಣಕಾರದಲ್ಲಿ ಮಾರುತನು ಚಂದದಿಂದಲೇ ಅಂದ ಬೀರುತ್ತ ಇಂದು ಕಾಮನು ಮಾರುತನು ಚಂದದಿಂದಲೇ ಅಂದ ಬೀರುತ್ತ ಇಂದು ಕಾಮನು ಚಂದಿರನಂದದಿ ತುಂಬಿದ ಜನತೆ ಚಂದಿರನಂದದಿ ತುಂಬಿದ ಜನತೆ ಚಂದಿರ ನಂದದಿ ಕುಂದಿದ ಜರದಿ ಚಂದಿರನಂದದಿ ಚಂದಿರನಂದದಿ ಕುಂದಿದ ಜರದಿ ಇಂದು ಕಾಮುದು ಎನ್ನಯ ಆಶ್ರಮ ಇಂದು ಕಾಮುದು ಎನ್ನಯ ಆಶ್ರಮ ಏದಿ ಮಹದಾಶ್ಚರ್ಯ ತೋರ್ಪುದು ಮನುಮುನಿಯ ಆಶ್ರಮ ಏದಿ ಮಹದಾಶ್ಚರ್ಯ ತೋರ್ಪುದು ಉಷ್ಣಕಾರದಿ ಬೀಸುತ್ತಲಿದು ಗಂಡನ ಬೀಸುವ ತಂಗಾಳಿಯು ಪುಸ್ತಕಾರದಿ ಬೀಸುತ್ತಲಿದು ಪಾದದ ನೇತ್ರವು ಉರಿಯುತ್ತಲಿದು ಪಾದದ ನೇತ್ರವು ಉರಿಯುತ್ತಲಿದು ಇಂದು ಕಾಮುದು ಎನ್ನಯ ಆಶ್ರಮ ಇಂದು ಕಾಮುದು ಎನ್ನಯ ಆಶ್ರಮ ಏದಿ ಮಹದಾಶ್ಚರ್ಯ ತೋರ್ಪುದು ಮನುಮುನಿಯ ಆಶ್ರಮ ಇದೇದಿ ಮಹದಾಶ್ಚರ್ಯ ತೋರ್ಪುದು ಈ ನನ್ನ ಕಮಂಡಲದಲ್ಲಿ ಶೋಭಿಸುತ್ತಿರುವ ಗಂಗಾಜಲದಂತೆ ತಂಪಾಗಿ ಬೀಸುತ್ತಿದ್ದ ಮಂದ ಮಾರುತು ಹಿಂದೇಕೋ ಉಷ್ಣಾಕಾರದಲ್ಲಿ ಬೀಸುತ್ತಿರುವನಲ್ಲ. ಇದು ವಸಂತ ಕಾಲವಾದರೂ ನನ್ನ ಕಣ್ಣೆದುರಿಗೆ ಎಲೆಯುದಿರಿದ ಕಾಡಿನಂತೆ ನಿಬಿಡವಾಗಿ ಕಾಣುತ್ತಿರುವುದಲ್ಲ. ಆಹಾ, ಅದು ಗಂಧರ್ವಪತಿಯಾದ ವಸುಂಧರನು ಇತ್ತಲೇ ಬರುತ್ತಿರುವನು. ವನವನೋಡೆ ಮನಗೆ ಮೋದ ಮುನಿತು ಲಾಭಿಸೋ ಮನೆ ವನವನೋಡೆ ಮನಗೆ ಮೋದ ಮುನಿತು ಲಾಭಿಸೋ ಮನೆ ಗಣ ಕೃಪಾಳು ನಿನಗೆ ನಮಿಪೆ ಕೃಪಾಳು ನಿಮಗೆ ನಂಬಿತೆ ವಿನಯದಿಂದ ತಪಪದ ಯುಗಕ್ಕೆ ಮೃಗುದೇವ ವಿನಯದಿಂದ ತಪಪದ ಯುಗಕ್ಕೆ ವನವನೋಡೆ ಮನಗೆ ಮೋದ ಲಾಭಿಸೋ ಮನೆ ಮನೆ ರಾಗ ಭೋಗ ತ್ಯಾಗ ಸುತನ ರಾಗ ಭೋಗ ತ್ಯಾಗ ಸುತನೆ ವನವನೋಡೆ ಮನಗೆ ಮೋದ ಪುನಿತು ಲಾಭಿಸೋ ಮನೆ. ಮೃಗುದೇವರಿಗೆ ನಮಸ್ಕರಿಸುವನು. ಬಾ ವಸುಂಧರ, ಬಾ ವಸುಂಧರ. ಮೃಗುದೇವ, ನಿನ್ನ ಬರುವಿಕೆಯನ್ನು ನೋಡಿದರೆ ಯಾವುದೋ ಒಂದು ಕಾರ್ಯಾತುರವನ್ನು ತೋರುವುದಲ್ಲ. ಮೃಗುದೇವ, ಜನನೀಯ ದಾಸ್ಯವನ್ನು ಬಿಡಿಸಲು ಗುರುತ್ಮಂತನು ಜಗದೀಶ್ವರನಿಂದ ಮಹೇಂದ್ರನಿಂದ ಅಮೃತ ಕೊಡವನ್ನು ತೆಗೆದುಕೊಂಡು ಹೋಗುವ ಸಂಭ್ರಮವು ನನಗಾಯಿತು ಈ ದಿವಸದಲ್ಲಿ. ವಸುಂಧರ, ಮೃಗುದೇವ, ಅದಾವ ಅಮೃತವನ್ನು ತೆಗೆದುಕೊಂಡು ಹೋಗುವ ಸಂಭ್ರಮದಲ್ಲಿ ಇರುವೆ. ನಾಳಿನ ಸತ್ಯಯಾಗ ಮಹೋತ್ಸವಕ್ಕೆ ಶ್ರೀಮನ್ನಾರಾಯಣನು ಶಿವನಾಮ ಸುಧೆಂಬ ಅಮೃತದ ಕೊಡವನ್ನು ತೆಗೆದುಕೊಂಡು ಹೋಗುತ್ತಿರುವನು. ಅದನ್ನು ಸವಿಯಲು ನಾನು ಹೋಗುತ್ತಿರುವನು.
ಈ ವಿಷಯವು ನಿಮಗೆ ತಿಳಿಯದೇ ಭೃಗುದೇವ? ತಿಳಿದಿದ್ದರೂ ತಿಳಿದಿರಬಹುದು. ಮಕ್ಕಳು ಕಟ್ಟಾಡುವ ಕಟ್ಟೆಯಂತೆ ಆ ದೇವತೆಗಳು ಹೂಡಿರುವ ಇದೊಂದು ಮಹತ್ತರವಾದ ಮೋಸ. ಗಂಧರ್ವನೇ ಭೃಗುದೇವ, ಕಾಲುವೆಯನ್ನು ದಾಟಿ ಇರುವೆಯ ಕಣ್ಣಿಗೆ ಸತ್ರೆಯಾಗ ಎಂದರೇನು? ನೀವುಗಳು ಎಂದರೇನು? ಕಾಲುವೆಯನ್ನು ದಾಟಲು ಸಾಧ್ಯವಿಲ್ಲದವನು ಗಗನಕ್ಕೆ ಹಾರುವೆನೆಂದು ಹಂಬಲಿಸಿದಂತಾಯಿತು ಆ ದೇವತೆಗಳ ಮನೋರಥ. ಭೃಗುದೇವ, ಜಗದೀಶ್ವರನಾದ ಪರಶಿವನು ಅಗ್ರ ಪೂಜೆಯನ್ನು ವಹಿಸಿರುವಾಗ ಅದನ್ನು ಮಕ್ಕಳಾಟವೆಂದು ಭಾವಿಸಿರುದೆ. ಅವನ ಕರುಣೆಗೆ ಪಾತ್ರರಾಗಿ ಅವನ ದಿವ್ಯ ರೂಪವನ್ನು ನೋಡಬಾರದೆ. ವಸುಂಧರ ಭೃಗುದೇವ, ಸಾಕು ಸಹಿಸಲು ಸಾಧಕ ಸಾಕು ಸಹಿಸಲು ನಂದಿ ವಾಹನನ ನಟನೆ ಬರದ ನಂದಿ ವಾಹನನ ನಟನೆ ಬರದ ರುದ್ರ ವೈರಾಗ್ಯನ ಬದಲೇ ರುದ್ರ ವೈರಾಗ್ಯನ ಬದಲೇ ಪರಜೀವನ ತೋರಿಸಲು ಅರಿತಿದವದಲೇ ಸಾಕು ಸಹಿಸಲು ವಸುಂಧರ ಭೃಗುದೇವ, ಆ ಪರದೇಶಿಯ ರೂಪಿನಲ್ಲಿ ನೋಡಬೇಕಾದಂತಹ ವಿಶೇಷಗಳೇನಿವೆ? ಅದು ಋಷಿಮುನಿಗಳಾದ ನಿಮ್ಮಿಂದಲೇ ಹೊರಬೆಳೆಯಬೇಕು. ಪರರ ಸುಖವನ್ನು ಬಯಸುವರಿಗೆ ಮಾತ್ರ ಪರದೇಶಿಯಾದ ಪರಶಿವನು ಕಾಣಿಸಿಕೊಳ್ಳುವನು. ವಸುಂಧರ ಭೃಗುದೇವ, ಇರುವೆಯ ಕಣ್ಣಿಗೆ ಸಾಸುವೆಯು ಕೊಡನಾದಂತೆ, ಗೋಪಾದದ ಶಿಲ ಜಲವು ಪಿಪಿಲದ ಕಣ್ಣಿಗೆ ಮಹಾಸಮುದ್ರನಾದಂತೆ ಆ ಪರಸಿನೊಬ್ಬನೇ ನಿನಗೆ ಮಹಾತ್ಮನು, ನನಗಲ್ಲ. ಭೃಗುದೇವ, ರಸದಲ್ಲಿ ವಿಕ್ಷು, ವಿಷದಲ್ಲಿ ಹಾಲಾಹಲ ಎಂದು ಹೆಸರಾಂತ ಪರಶಿವನನ್ನು ಎಂದಿಗೂ ಜರಿಯಬಾರದು. ಕಾಲತೀತವಾಯಿತು, ನಾನಿಂದು ಬರುವೆನು. ಹೊರಡು. ಸತ್ರಯಾಗ ಎಂದರೇನು? ದೇವತೆಗಳು ಎಂದರೇನು? ಕಾಮಕ್ಕೆ ಒಂದು ಹೆಣ್ಣನ್ನು ನೋಡಲು ಹಲವಾರು ಕಣ್ಣುಗಳನ್ನು 4 ತಲೆಗಳನ್ನು ಹೊಂದಿರುವನು ಆ ವೈದಿಕ ಬ್ರಹ್ಮನು. ತೆರೆಯ ಮರೆಯಲ್ಲಿ ಅಡಗಿರುವ ವೇಷಾಂಗನೆಯಂತೆ ಯಾವಾಗಲೂ ಜಡತ್ವದಲ್ಲಿ ಮಲಗಿರುವ ಆ ಮಹಾವಿಷ್ಣುವು ಇವರುಗಳು ಸತ್ರಯಾಗದಲ್ಲಿ ಭಾಗವಹಿಸಿಕೊಂಡು ಹೆಂಡತಿಯನ್ನು ಮೆಚ್ಚಿಸಲು ಯಾವಾಗಲೂ ತಕ್ಕ ಥೈ ಎಂದು ನಾಟ್ಯ ಮಾಡುತ್ತಿರುವ ಆ ಪರಶಿವನನ್ನು ಅಗ್ರಪೂಜೆಗೆ ಕರೆದುಕೊಂಡು ಬರುವರಂತೆ. ಪರಶಿವನಿಗಾದರೂ ಹಣೆಯಲ್ಲಿ ಕಣ್ಣುಂಟು, ಆದರೆ ನನಗೆ ನನ್ನ ಪಾದದಲ್ಲಿ ಕಣ್ಣುಂಟು. ಆದ್ದರಿಂದ ನಾನೇ ಪರಶಿವನಿಗೆ ಸರಿಸಬಾರದು. ಅದರಲ್ಲಿಯೂ ನನಗೆ ಹೆಚ್ಚಿನ ಅಧಿಕಾರವಿದೆ. ದಕ್ಷ ಬ್ರಹ್ಮ ಮೊದಲಾದವರು ನನಗೆ ಶಿಷ್ಯಂದಿರು. ನಾಳೆಯ ದಿನ ದಕ್ಷ ಬ್ರಹ್ಮನೇನಾದರೂ ಅಲ್ಲಿಗೆ ಹೋಗುವುದಾದರೆ ನನಗೂ ಹೋಗುವ ಅವಕಾಶ ಉಂಟು. ಇದೇನು ಹಿಂದೇಕೋ ನನ್ನ ಚಿತ್ತವು ಚಾಂಚಲ್ಯವಾಗುತ್ತಿರುವುದಲ್ಲ. ಇರಲಿ, ಈ ಶಿಲಾತಲ್ಪದ ಮೇಲೆ ಮಲಗಿಕೊಂಡು ಕೆಲ ಕಾಲ ವಿಶ್ರಮಿಸಿಕೊಳ್ಳುವೆನು. ರಜತಾದ್ರಿವಾಸ ರಮ್ಯ ಕಾಂಬುಜ ಮೃಗು ನಂದನವು ರಜತಾದ್ರಿವಾಸ ರಮ್ಯ ಕಾಂಬುಜ ಮೃಗು ನಂದನವು ಅಗ್ರ ಪೂಜಾ ಹರೇ ಭಾರೇ ಅಗ್ರ ಪೂಜಾ ಹರೇ ಭಾರೇ ಅಗ್ರ ಪೂಜಾ ಅರನೇ ಬಾರಿ ಮೌನಿ ಧರ್ಮಮಿಗೆ ತೋರ್ಪುದತ್ತು ರಜತಾದ್ರಿವಾಸ ರಮ್ಯ ಕಾಂಬುಜ ನಂದನವು
ನಿಜ ಯೋಗ ಭಾಗದಿಂ ರಾಗ ಭಾಗವನ್ನು ಕರುಣಿಸುನಿ ನಿಜ ಯೋಗ ಭಾಗದಿಂ ರಾಗಭೂಷಣನೆ ರಾಗ ಭಾಗವನ್ನು ಕರುಣಿಸುನಿ ಶೃಂಗಧರ ಭೃಂಗಿವರ ಗಂಗಾಧರ ಗಂಗಾಧರ ಶೃಂಗಧರ ಭೃಂಗಿವರ ಗಂಗಾಧರ ಗಂಗಾಧರ ರಜತ ನಿವಾಸ ರಮ್ಯ ಕಾಮುಜ ನಿಜ ಭಕ್ತನಾದವರ ವಿಷ್ಣು ನೀನು ನಿಜ ಭಕ್ತಿಗಾಗಿ ಅಮಲಿದೆ ನಿಜ ಭಕ್ತನಾದವರ ವಿಷ್ಣು ನೀನು ನಿಜ ಭಕ್ತಿಗಾಗಿ ಅಮಲಿದೆ ಚಕ್ರಧರ ಶಿವರ ಚಕ್ರಧರ ಮುಕ್ತಿವರ ಕ್ಷೀರಸೇನನೇ, ಈ ವನ ಮಧ್ಯದ ದಟ್ಟವಾದ ವೃಕ್ಷದಡಿಯಲ್ಲಿ ಯಾರೋ ಓರ್ವ ಗಂಧರ್ವ ಸ್ತ್ರೀಯಳು ಅಲ್ಲಿ ಕಾಣುವ ಸರೋವರದಲ್ಲಿ ಮಂಗಳ ಸ್ನಾನವನ್ನು ಮಾಡಿ ತನ್ನ ಕೆದರಿದ ಕೇಶ ರಾಶಿಯನ್ನು ಒಣಗಿಸಲೋಸುಗ ಭೂಗರ್ಭದ ಮೇಲೆ ಮಲಗಿರುವಳೋ ಏನೋ ಎಂಬಂತೆ ಕಾಣುತ್ತಿರುವುದು. ಹತ್ತ ನೋಡು ಜನಾರ್ದನ, ಆ ವನ ಮಧ್ಯದಲ್ಲಿ ಸಂಚರಿಸಿರುವ ಜಿಂಕೆಯೊಂದು ಅಲ್ಲಿ ಕಾಣುವ ಸರೋವರದಲ್ಲಿ ಈಜಾಡಿ ತನ್ನ ತನುತಾಪವನ್ನು ತಾಳಲಾರದೆ ತನ್ನೆರಡು ಕಾಲ್ಗಳನ್ನು ಮುಂದಕ್ಕೆ ಚಾಚಿ ಮತ್ತೆರಡು ಕಾಲ್ಗಳನ್ನು ತನ್ನ ಕಣ್ಣಿನ ಪಕ್ಕದಲ್ಲಿರಿಸಿ ತನ್ನ ಸುಂದರವಾದ ನಿಡುನೋಟದಿಂದ ವೈರಿಗಳಾದ ಕಿರಾತಕರನ್ನು ನೋಡುತ್ತಿರುವುದೋ ಏನೋ ಎಂಬಂತೆ ಕಾಲಿನಲ್ಲಿ ಕಂಗೊಳಿಸುತ್ತಿರುವ ಪ್ರಜ್ವಲಿಸುತ್ತಿರುವ ಕಣ್ಣೊಂದು ಅತ್ಯಾಶ್ಚರ್ಯಕರವಾಗಿ ಕಾಣುತ್ತಿರುವುದಲ್ಲವೇ? ಪರಮಾತ್ಮ, ಈ ಜಗತ್ತಿನಲ್ಲಿ ತಮಗೆ ತಿಳಿಯದಿರುವ ಸಂಗತಿ ಏನಿರುವುದು? ಅಲ್ಲಿ ಮಲಗಿರುವುದು ಮೃಗುರ್ಷಿಯಲ್ಲವೇ? ಅದು ನನಗೂ ತಿಳಿದಿದೆ ಜನಾರ್ದನ. ಕಾಡಿನಲ್ಲಿ ಸಂಚರಿಸುವ ಘನಗಂಭೀರವಾದ ಸಿಂಹವೊಂದು ಮದಿಸಿದ ಆನೆಯ ಮಸ್ತಕವನ್ನು ಬಡಿದು ಸಾಕಾಗಿ ವಿಶ್ರಮಿಸಿಕೊಳ್ಳಲು ಮಲಗಿರುವಂತೆ ಅದೆಷ್ಟು ಗರ್ವದಿಂದ ಮಲಗಿರುವನಾ ಭೃಗುದೇವ? ಗರ್ವವೇ ರೂಪವೆತ್ತಿ ರೂಪಾಕಾರವಾದ ದೇವತೆಗಳೊಡನೆ ಅಹಂಕಾರವನ್ನು ಪಡುತ್ತಿರುವನು ಆ ಭೃಗುದೇವ. ಹೇಗಾದರೂ ಆಗಲಿ ಆತನನ್ನು ಎಚ್ಚರಿಸಿ ನೋಡುವೆ. ಎಚ್ಚರಿಸಿ ನೋಡು ಜನಾರ್ದನ. ಭೃಗುದೇವ, ಭೃಗುದೇವ, ಎಚ್ಚರವಾಯಿತೇ ಭೃಗುದೇವ? ಎಚ್ಚರವೇನು ನಾರಾಯಣ? ಈ ಭೃಗುಮುನಿಯು ಯಾವಾಗಲೂ ತನ್ನ ಆತ್ಮಜ್ಞಾನದಲ್ಲಿ ಎಚ್ಚರನಾಗಿಯೇ ಇರುವನು. ಅದರಲ್ಲಿ ಅವನಾರು ಆ ಶಿಲಾತಲ್ಪದ ಮೇಲೆ ಕುಳಿತಿರುವ ಶಿವಯೋಗಿ? ಅವನೇ ಪರಮಾತ್ಮನಾದ ಪರಶಿವನು. ಸರ್ಪಸೇನ, ಪರಮಾತ್ಮನಾರು ಪರಶಿವನಾರು? ನೀವೀರುವವು ಇನ್ನು ಚಿಕ್ಕವರು, ನಿಮಗಾವುದು ತಿಳಿಯದು. ಅದಿರಲಿ, ಅತಿ ಸಂಭ್ರಮದಿಂದ ಎಲ್ಲಿಗೋ ಹೊರಟು ಇಲ್ಲಿ ಬಂದು ಕುಳಿತಿರುವಿರಿ? ದೇವ, ಗಂಧರ್ವರು ಜಗತ್ತಿನ ಕಲ್ಯಾಣಕ್ಕಾಗಿ ಶಿವಸತ್ರಿ ಯಾಗವನ್ನು ಮಾಡುತ್ತಿರುವರು. ಆ ಯಾಗದ ಅಗ್ರ ಪೂಜ್ಯ ದೇವನಾದ ಸಾಂಬ ಶಿವ ಮೂರ್ತಿಯನ್ನು ಕರೆದುಕೊಂಡು ಹೋಗುತ್ತಾ ದಾರಿಯಲ್ಲಿ ತಮ್ಮ ದರ್ಶನವಾಯಿತು. ಗರ್ವವೇ ಸೇರದಿರುವ ಗೌರಿಪತಿಯೊಡನೆ ಇಲ್ಲಿ ಕುಳಿತುಕೊಂಡನು. ಎಲ್ಲಿ ತಮ್ಮನ್ನು ಎಚ್ಚರಿಸಿದ ಋಣವನ್ನು ತೀರಿಸಲು ತಮ್ಮ ಪಾದಗಳನ್ನು ಹೊತ್ತಿ ಮುಂದಕ್ಕೆ ಸಾಗುವೆನು. ಬಹಳ ಸಂತೋಷ. ಭೃಗುವರ ನಿಮ್ಮಯ ಭೃಗುತರ ಚರಣವು ಕಾಣುತ್ತಲಿಹುದು ರಾಜಸತಿ. ಭೃಗುವರ ನಿಮ್ಮಯ ಭೃಗುತರ ಚರಣವು ಕಾಣುತ್ತಲಿಹುದು ರಾಜಸತಿ. ಚರಣಾನಯನವು ಮೆರೆಯುತ್ತಲಿರುವುದು. ಭೃಗುದೇವ, ಚರಣಾನಯನವು ಮೆರೆಯುತ್ತಲಿರುವುದು. ರವಿವರ ತೇಜದಿ ತವ ಚರಣ. ಭೃಗುದೇವ, ರವಿವರ ತೇಜದಿ ತವ ಚರಣ. ಮೃಗುವರ ವಿಮಯ ಮೃಗುತರ ಚರಣ.
ಎಂದಿನೂ ನಿನ್ನ ಭಕ್ತಿಗೆ. ಲಕ್ಷ್ಮೀಪತಿ, ನೀ ಕಂಡೆ ನನ್ನ ರಾಜಸದ ನೇತ್ರವನ್ನು ಕಾಲಿನಲ್ಲಿ, ಪರಶಿವನ ಹಣೆಗಣ್ಣಿಗಿಂತಲೂ ಪವಿತ್ರವಾದ ಈ ನನ್ನ ಪಾದ ನೇತ್ರವನ್ನು ಕಂಡು ಪುನೀತನಾದೆ. ಎಲೈ ಸದಾಶಿವ ಮೂರ್ತಿಯೇ, ನೀನೇಕೆ ಮೌನವಾಗಿ ಕುಳಿತಿರುವೆ? ನಿನ್ನೊಡನೆ ಮೌನವಲ್ಲದೆ ಮಾತೇಕೆ ಮೃಗಮುನಿಯೇ? ಏನು, ನನ್ನೊಡನೆ ಮಾತನಾಡಲು ಸಾಧ್ಯವಿಲ್ಲವೇ? ಇಲ್ಲ, ಈ ಸಾಂಬ ಸದಾಶಿವ ಮೂರ್ತಿಯು ನಿನ್ನಂತ ವಿವೇಕರಹಿತನೊಡನೆ ಮಾತನಾಡುವುದಿಲ್ಲ. ಏನು, ಹಾಗಾದರೆ ನೀವು ಬಹುಜಾಣನೋ? ನಾನು ಮತ್ತು ನನ್ನೊಡನೆ ಮಾತನಾಡುತ್ತಾ ಕುಳಿತಿರುವ ಈ ಲಕ್ಷ್ಮೀಪತಿಯು ವಿವೇಕರಹಿತರೇ? ಅದನ್ನು ನೀನೇ ವಿವೇಕಿಸಿ ನೋಡು ಮೃಗಮುನಿಯೇ. ಕಾಡಿನಲ್ಲಿರುವ ಬಿದಿರುಗಳು ಒಂದಕ್ಕೊಂದು ತಿಕ್ಕಾಡಿ ಅದರಿಂದುಂಟಾದ ಅಗ್ನಿಯು ಇಡೀ ಕಾಡನ್ನೇ ದಹಿಸುವಂತೆ ವಿಷಯಾನಂದಗಳು ನಿನ್ನ ಜೀವಾತ್ಮದ ಪೊರೆಯ ಮೇಲೆ ಭಯಂಕರವಾದ ಹಾವಿನ ಮೈಬಣ್ಣವನ್ನು ಮುಚ್ಚಿರುವ ಹುತ್ತದ ಮಣ್ಣಿನಂತೆ ನಿನ್ನ ರಾಜಸದ ಅಹಂಕಾರವು ನಿನ್ನ ಮೈಬಣ್ಣವನ್ನು ಮುಚ್ಚುತ್ತಿರುವುದು. ಬಹು ಮಮತೆಯಿಂದ ತರಗೆಲೆಗಳನ್ನು ತಿನ್ನುವ ಮೇಷವು ತುಪ್ಪದ ಸವಿಯನ್ನು ಬಲ್ಲದೆ, ಮೃಗುಮುನಿ ಎಂದು ಅನೇಕ ಋಷಿಗಳಿಂದ ಹೆಸರಾಂತ ನಿನ್ನ ಅಹಂಕಾರವು ಎಲುಬನ್ನು ಕಡಿದ ಹೆಬ್ಬುಲಿಯು ಕಬ್ಬನ್ನು ಬಯಸಿದಂತಾಯಿತು. ಅರಿವಿನಲ್ಲಿ ನೀನೋಡು ಅರನ ಕಳೆಗ ಗುರುದೇವ, ಅರಿವಿನಲ್ಲಿ ನೀನೋಡು ಅರನ ಕಳೆಗ ಪರಮುನಿಯೇ ಬಿಡು ಮನದಿ ಅರಿವು ಮರೆವುಗಳೆಲ್ಲ ಅರಿತು ನಾನದಿ ಮುನಿಯೇ. ಅರಿವು ಮರೆವುಗಳೆಲ್ಲ ಅರಿತು ನಾನದಿ ಮುನಿಯೇ. ತೊರೆದು ನೋಡುತ್ತೆ ಮನದಿ ಹಿತವನ್ನು ಬಿಡು. ತೊರೆದು ನೋಡುತ್ತೆ ಮನದಿ ಹಿತವನ್ನು ಬಿಡು. ಅರಿವಿನಲ್ಲಿ ನೀನು ಹರನ ಕಡೆಗ ಪರಮುನಿಯೇ ಬಿಡು ಮನದಿ. ಮೃಗು, ಕಣ್ತೆರೆದು ನೋಡು, ನಿನ್ನಾತ್ಮನಲ್ಲಿ ಆತ್ಮನಾರೆಂಬುದನ್ನು ವಿಚಾರಿಸು. ಧರ್ಮಕ್ಕೆ ತಲೆಬಾಗಿ ಸುಖಿಯಾಗು. ಅದನ್ನು ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕಾಗಿಲ್ಲ. ಹೋಗಿ ಹೇಳುವ ನಿನ್ನ ಗೊಡ್ಡು ಗಡಂಗಳಿಗೆ ಕೈಲಾಸದಲ್ಲಿ. ಇದಾನಿಸು ಜನಾರ್ದನ, ನೀವೀರ್ವರು ಒಂದೇ ಸಂಕಲ್ಪವನ್ನು ಹೊಂದಿ ನನ್ನಲ್ಲಿ ವೈರತ್ವವನ್ನು ಸಾಧಿಸುತ್ತಿರುವಿರಿ. ನೀನಿನ್ನು ಹೊರಡಬಹುದು ನಿನ್ನ ಸದಾಶಿವನೊಡನೆ. ಹೊರಡುವೆನು ಒಂದೆರಡು ಗಳಿಗೆಯಲ್ಲಿ, ತೊಟ್ಟು ಮಾಗದೆ ಹಣ್ಣು ಬೀಳುವುದಿಲ್ಲ. ತೊಳು ಮಾಡಬೇಡ ಜನಾರ್ದನ, ಏನು ಮಾಡುವ ಕಾರ್ಯದಲ್ಲಿ ಅರಿವಿಲ್ಲ ಈ ಮೃಗಮನಿಗೆ. ಸಾಕು ಮಾಡ್ಬಿಟ್ಟು. ಒರೇ ಒರೇ ಒರೇ, ಮುನಿಗೆ ವಂಚನೆಯನ್ನು ಮಾಡಿದ ದ್ರೋಹಿ ನಾನು ಮನೆಯ ವಂಚನೆಯನ್ನು ಮಾಡಿಲ್ಲ. ನಾನಲ್ಲವೇ ಮುನಿಗಳಲ್ಲಿ ಅಗ್ರಸ್ಥಾನವನ್ನು ಹೊಂದಿರುವ ಭೃಗುಮುನಿಯು. ನೀನಾದ ಏಕೆ ಆ ಸ್ಥಾನದಲ್ಲಿ ಮೃಗುದೇವ? ನಿನ್ನನ್ನು ನೋಡಿದರೆ ಸಾಮಾನ್ಯ ಶಿವಯೋಗಿಯಂತೆ ಕಾಣುತ್ತೇವೆ, ಆದರೆ ನಿನ್ನ ಆತ್ಮದಲ್ಲಿ ಶಿವನಿಲ್ಲ. ಕುಂದಣದ ಎರಕದಂತೆ ಎರಕವಾಗಿದ್ದ ಈ ನನ್ನ ಪಾದಾಂಗುದಿಯ ನೇತ್ರವನ್ನೇ ಗೆದ್ದಿದ್ದೇನೆ. ಇದೆಯಾ ಏನೋ ನೀನು ಕಲಿತಿರುವುದು ಮಹತ್ತರವಾದ ಮೋಸ? ಇದು ಮೋಸವಲ್ಲ, ಋಷಿಯವರವನಿಗೆ ಅಹಂಕಾರವನ್ನು ಕಿತ್ತಿಸಿದು ಅವನಿಗೆ ಉಪಕಾರವನ್ನು ಕಲ್ಪಿಸಿದ ಕಾರ್ಯವು ಮೋಸವೇ. ಶಾಂತನಾಗು ಭೃಗುದೇವ, ಅದು ಮುಂದೆ ನಿನಗಾದ ಪ್ರಾಯಶ್ಚಿತ್ತದಿಂದ ನೀನೇ ಹಂಬಲಿಸುವೆ. ಪ್ರಾಯಶ್ಚಿತ್ತ? ಯಾರಿಂದ ಯಾರಿಗೆ ಪ್ರಾಯಶ್ಚಿತ್ತ? ಮುನಿಗೆ ವಂಚನೆಯನ್ನು ಮಾಡಿದ ದ್ರೋಹಿ. ಯಾವ ಮಹಾತ್ಮ ಋಷಿಯು ತನ್ನ ಮಹತ್ವಾಕಾಂಕ್ಷೆಯನ್ನು ಈಡೇರಿಸಿಕೊಳ್ಳಲು ಒಂದು ಉಗ್ರವಾದ ಧರ್ಮವನ್ನು ನಂಬಿರುವನೋ ಅಂತಹ ಭೃಗುದೇವನ ಕೋಪಾಗ್ನಿ ಜ್ವಾಲೆಗೆ ನೀವೆಲ್ಲರೂ ಅವಿರ್ಭಾಗ. ನೀಲ ಬೇಗ ಶ್ಯಾಮನಾಗಿ
ಶೋಭಿಸುತ್ತಿರುವ ನೀನು ಭೂಲೋಕದಲ್ಲಿ ದಶಯೋನಿಗಳಲ್ಲಿ ಜನ್ಮವೆತ್ತು ಇದೇ ಇದೇ ನನ್ನ ಅತ್ಯುಗ್ರವಾದ ತಪಸ್ಸಿನ ಪ್ರತಿಜ್ಞೆ. ಪರಶಿವನ ದಯನಗಿರೆ ಪರಶಿವ, ಪರಶಿವನ ದಯನಗಿರೆ ಹರಿಸುವೆನು ಮೃಗು ಶಾಪವನು ಎದೆಗಡದೆ ಧೈರ್ಯದಲ್ಲಿ ಧರಿಸುವೆನು ದಶಾವತಾರವ ಮೃಗದೇವ ಧರಿಸುವೆನು ದಶಾವತಾರವ ಪರಿಹರಿಸ ತಾಪವ ಜಗದಿ ಎದೆಗಳದ ಧೈರ್ಯದಲ್ಲಿ ಭೃಗುದೇವ, ನಿನಗೆ ನೀನೇ ಸಾಟಿ ಎಂದು ಮೆರೆಯುತ್ತಿರುವೆ. ನಿನ್ನ ಪ್ರತಿಜ್ಞೆಯನ್ನು ನೀನೇ ಬಲ್ಲೆ, ಆದ್ದರಿಂದ ನನಗೆ ಯಾವ ಪ್ರಯೋಜನವೂ ಇಲ್ಲ. ವಂಚನೆ ಮಾಡ. ಗಣಿಗಾರಿ ನಾಡಿನಿಂದ ಪದವನ್ನು ಬಂದು ಅಂಗಾರದಲ್ಲಿ ನೀನು ಚಿತ್ತದ ಮಾರ್ಗವನ್ನು ಗಣಿಗಾರಿ ನಾಡಿನಿಂದ ಪದವನ್ನು ಬಂದು ಸಂಧಾನದಲ್ಲಿ ನೀನು ಚಿತ್ತದ ಧಿಕ್ಕಾರದನು ಹೇಳ್ತಕ್ಕ ರಹಿಲದಲ್ಲಿ ಧಿಕ್ಕಾರದನು ಜಾತಕ ರಹಿಲದಲ್ಲಿ ಧಿಕ್ಕಾರದನು ಪ್ರಳಯಾಗ್ನಿಯಂತ ಸಮಪೂರ್ಣವನ್ನು ಸುಳಿಸುವುದು ಸುತ್ತುಳಿಗೆ ಮದವನ್ನು ಪ್ರಳಯಾಗ್ನಿಯಂತ ಸಮಭೂದೇವನ ಸುಳಿಸುವುದು ಸುತ್ತುಳಿಗೆ ಮದವನ್ನು ಧಿಕ್ಕಾರದನು ಜಾತಕ ರಹಿಲದಲ್ಲಿ ಧಿಕ್ಕಾರದನು ಜಾತಕ ಇಲ್ಲಿ ಧಿಕ್ಕಾರ ಧಿಕ್ಕಾರ ಧಿಕ್ಕಾರ. ಹೋಗು, ನನ್ನ ಶಾಪಕ್ಕೆ ಕಿಕ್ಕಿ ಭಸ್ಮವಾಗು. ಮಹಾದೇವ ಮಹಾದೇವ ನಾಟ್ಯ ಕಲಾ ಚತುರನೇ ಶಿವನೇ ತಾಂಡವನು ಜನಿ ಜಗವ ತಲ್ಲಣಿಸುವ ನಾಟ್ಯ ಕಲಾ ಚತುರನೇ ಶಿವನೇ ತಾಂಡವನು ಜನಿ ಜಗವ ತಲ್ಲಣಿಸುವ ನಾಟ್ಯ ಕಲಾ ಚತುರನೇ ಶಿವನೇ ಲಲಿತ ಕಲಾಮಯ ಕೈಲಾಸವಾದ ಲಲಿತ ಕಲಾಮಯ ಕೈಲಾಸವಾದ ಶಂಕರ ಕಾಯೋ ವಿರೂಪಾಕ್ಷ ಶಂಕರ ಕಾಯೋ ವಿರೂಪಾಕ್ಷ ನಾಟ್ಯ ಕಲಾ ಚತುರನೇ ಶಿವನೇ ತಾಂಡವನು ಜನಿ ಜಗವ ತಲ್ಲಣಿಸುವ ನಾಟ್ಯ ಕಲಾ ಚತುರನೇ ಶಿವನೇ ಮಹಾದೇವ ಮಹಾದೇವ ಪರಮೇಶ್ವರನನ್ನು ಶ್ರೀಮನ್ನಾರಾಯಣನು ಸತ್ರಯಾಗಕ್ಕೆ ಕರೆದುಕೊಂಡು ಹೋಗುವ ದಾರಿಯಲ್ಲಿ ಅಹಂಕಾರಿಯಾದ ಭೃಗುಮುನಿಯನ್ನು ಸಂಧಿಸಿ ಅವನ ಪಾದದಲ್ಲಿ ಮೆರೆಯುತ್ತಿದ್ದ ಕಣ್ಣನ್ನು ಕಿತ್ತು ಶರವಣದತ್ತ ಹೋಗುತ್ತಿರುವರು. ಅದು ಅದು ಶಿವಭಕ್ತ ಶಿಖಾಮಣಿಯಾದ ದದಿಚಿ ಋಷಿಯು ಇತ್ತಲೇ ಬರುತ್ತಿರುವರು. ಬ್ರಹ್ಮಚಾರ್ಯಗಳಿಗೆ ನಮಸ್ಕರಿಸುವೆನು. ಸುಖವಾಗಿ ಬಾಳು ಶಿವಭಕ್ತ ಶಿಖಾಮಣಿ. ಆ ಪರಮೇಶ್ವರನ ಭಕ್ತಿ ಸಾಮ್ರಾಜ್ಯದಲ್ಲಿ ಒಡೆದೇವ, ಈ ಬ್ರಹ್ಮಾಂಡವನ್ನೊಳಗೊಂಡಿರುವ ಆ ಪರಮೇಶ್ವರನ ನಾಮಾಮೃತವು ನನ್ನ ಸರ್ವಾಂಗಗಳಲ್ಲಿ ವ್ಯಾಪಿಸಿರುವಾಗ ನನಗೆ ಸುಖವಲ್ಲದೆ ಮತ್ತೇನು ದೇವ? ದದೀಚಿ ದೇವ,
ಆ ಪರಮೇಶ್ವರನ ಭಕ್ತರುಗಳಲ್ಲಿ ನೀನಲ್ಲವೇ ಮೊದಲಿಗನು. ಹೌದು ದೇವ. ನೀನಿಲ್ಲದ ಸ್ಥಳದಲ್ಲಿ ಶಿವನಿಲ್ಲ, ಶಿವನಿಲ್ಲದ ಸ್ಥಳದಲ್ಲಿ ನೀನಿಲ್ಲ. ಆ ಪರಮೇಶ್ವರರ ಆತ್ಮಲಿಂಗವೇ ನೀನಾಗಿರುವಾಗ ನಿನ್ನ ಸೌಭಾಗ್ಯವನ್ನು ಏನೆಂದು ಹೇಳಲಿ. ಅದಿರಲಿ, ನೀವು ಎಲ್ಲಿಗೆ ಹೋಗುತ್ತಿರುವಿರಿ? ದೇವಋಷಿಯೇ, ಸೂರ್ಯಾಸ್ತಮಯ ಸಮಯದಲ್ಲಿ ಅನೇಕ ಪಕ್ಷಿಗಳು ಒಂದು ವಿಶಾಲವಾದ ವೃಕ್ಷವನ್ನು ಆಶ್ರಯಿಸಿ ಬೆಳಗಾಗುತ್ತಲೇ ಎದ್ದು ಹಾರುವಂತೆ ಈ ಸುರಭೂಮಿಯ ದೇವತೆಗಳು ತಮ್ಮ ತಮ್ಮ ಜನ್ಮ ಶಾಂತಿಗಾಗಿ ಪರಮೇಶ್ವರನೆಂಬ ವಿಶಾಲವಾದ ವೃಕ್ಷವನ್ನು ಆಶ್ರಯಿಸಲು ಈಗಾಗಲೇ ಆ ಶರವಣ ತೀರದಲ್ಲಿ ಬಂದು ಸೇರುತ್ತಿರುವರು. ಆ ಪವಿತ್ರವಾದ ಶಿವಕ್ಷೇತ್ರಕ್ಕೆ ನಾನೂ ಸಹ ಹೋಗುತ್ತಿರುವೆನು ದೇವ. ಎಲ್ಲೇ ಶಿವಭಕ್ತನೇ, ನಿನ್ನಿಂದ ಪರಿಶೋಧಿಸಲ್ಪಡುವ ಆ ಸುರಸತ್ರ ಯಾಗವನ್ನು ನೋಡಲು ನಾನು ಕೈಲಾಸ ಮಾರ್ಗವಾಗಿ ಬರುವೆನು. ಆಗಬಹುದು ದೇವ. ಪ್ರಣವ ಸ್ವರೂಪನೆ ಓಂಕಾರನಾದ ಸಪ್ತಸ್ವರಗಳೆಂಬ ನುಡಿದ ನಾದ. ಪ್ರಣವ ಸ್ವರೂಪನೆ ಓಂಕಾರನಾದ ಸಪ್ತಸ್ವರಗಳೆಂಬ ನುಡಿದ ನಾದ. ನಾಗರಾಜ ಪ್ರಿಯ ಮೋದಿಯ ನಾದ. ನಾಗರಾಜ ಪ್ರಿಯ ಮೋದಿಯ ನಾದ. ಬೇಡಿದವರ ಕೊಡುವ ದಯಾಳುವಾಗ. ಬೇಡಿದವರ ಕೊಡುವ ದಯಾಳುವಾಗ. ನಾಟ್ಯ ಕಲಾ ತಾಂಡವರು ಜತಿ ಜಗವದಲ್ಲಿರುವ ನಾಟ್ಯ ಕಲಾ ಶಿವನೇ. ಮಹಾದೇವ ಮಹಾದೇವ. ನಾರದ ಲೀಲೆಯೇ ಲೀಲೆ. ಸಂಸಾರವೆಂಬ ಚಕ್ರದ ಹಂಗನ್ನು ದೂರ ಮಾಡಿ ದುರ್ಗಂಧವನ್ನು ಮೆಟ್ಟಿ ಪರಿಶೋಭಿಸುವ ಸುಗಂಧದಂತೆ ತನ್ನ ದೇಹದ ಮಧ್ಯದಲ್ಲಿ ಶಿವಭಕ್ತಿ ಮಾರ್ಗವನ್ನು ಬೆಳಗುತ್ತಾ ಸಂಚರಿಸುವ ಅವನಲ್ಲವೇ ಈ ಜಗತ್ತಿನ ಧರ್ಮ ಅಧರ್ಮಗಳನ್ನು ಸರಿಗೊಳಿಸುವ ಬ್ರಹ್ಮಚಾರಿ. ಅವನಿಂದ ಪರಿಶೋಭಿಸಲ್ಪಡುವ ಸತ್ರಯಾಗ ಸಂಭ್ರಮಕ್ಕೆ ಹೋಗಿ ಶಿವಪ್ರಸಾದವನ್ನು ಸೇವಿಸುವೆನು. ಓಂ ನಮಃ ಶಿವಾಯ. ನೀಲಕಂಠ ಚಂದ್ರಮೌಳಿ
ದಕ್ಷದೇವ, ಈ ಪ್ರಸಾದವನ್ನು ಸ್ವೀಕರಿಸು. ಹಿರಿಯರಿಂದ ಹಿರಿಯರಿಗೆ ಮನ್ನಣೆ ಏನು? ಬ್ರಹ್ಮ, ನಾನು ಬರುತ್ತೇನೆಂದು ನಿನ್ನೊಡನೆ ಹೇಳಿರಲಿಲ್ಲವೇ? ವಿವೇಕಿಸುವ ದಕ್ಷ ಬ್ರಹ್ಮ, ಕಿರಿದಾದ ಒಟು ಬೀಜವು ವಿಶಾಲವಾದ ಮರವನ್ನೇ ಹೊಂದಿದಂತೆ, ಆದರೆ ವೃಕ್ಷವನ್ನು ಒಳಗೊಂಡ ಬೀಜಕ್ಕೆ ಕುಂದಿಲ್ಲ. ಪರಮೇಶ್ವರಿ, ಬ್ರಹ್ಮ, ನಾನು ಬರುತ್ತೇನೆಂದು ನಿನ್ನೊಡನೆ ಹೇಳಿರಲಿಲ್ಲವೇ? ಮಾತನ್ನು ಆದರೆ ದೇವತೆಗಳ ಸಮಯದಲ್ಲಿ ಕಾರ್ಯವು ಮಿಂಚಿತು. ಏನು? ದೇವತೆಗಳ ಸಮ್ಮೇಳನದಲ್ಲಿ ಈ ದಕ್ಷ ಬ್ರಹ್ಮನ ಮಾತುಗಳು ಉಲ್ಲಂಘನೆ? ಸಂಶಯವೇನು? ಸಂಶಯಕ್ಕೆ ಕಾರಣವಿಲ್ಲ. ಸದಾಶಿವ ಮೂರ್ತಿಯು ಸರ್ವ ಲೋಕಗಳ ಕ್ಷೇಮವನ್ನು ಹಾರೈಸುತ್ತಿರುವನು. ಏನು ಹೇಳಿದ ಸತೆಯರ ವಂಚಕ? ಹಾಕು ಬಾಯಿ ಮುಚ್ಚು. ಶಾಂತನಾಗು ದಕ್ಷ ಬ್ರಹ್ಮ. ಶಾಂತಿಯೇ ನೆಲೆಸಿರುವ ಶಾಂತಮೂರ್ತಿಯ ಮುಂಗಡೆಯಲ್ಲಿ ನಿನ್ನ ದಿಟ್ಟತನವೇ? ಪರಮೇಷ್ಠಿಯೇ, ನೆರೆದ ಸುರಗಂಧರ್ವರ ಗುಂಪಿನಲ್ಲಿ ನೀನೊಬ್ಬ ಹಿರಿಯನೆಂದು ಸುಮ್ಮನಿರಬೇಕಾಗಿದೆ. ಇಲ್ಲವಾದರೆ ಮುಂದುವರಿಯಬೇಡ ದಕ್ಷವೀರ. ಮುಂದುವರೆದರೆ ಮಹೇಶನ ಭಯವಿಲ್ಲ ಮೃಗುದೇವ. ಆ ಮಹೇಶ್ವರನ ಭಯಕ್ಕಾಗಿ ನಾನು ಹೇಳುತ್ತಿಲ್ಲ, ನಿನ್ನ ಹಿತಕ್ಕಾಗಿ ಹೇಳುತ್ತಿದ್ದೇನೆ. ನಾನು ಅದನ್ನು ಬಲ್ಲೆ. ಆ ಶಿವ, ಈ ಶಿವ ಸದಾಶಿವರೆಂದು ಮಗಳುತ್ತಿರುವ ಗೊಟ್ಟು ಕೊರವನನ್ನು ಈ ಬ್ರಹ್ಮನಂತಹ ಒಟ್ಟು ವೈದಿಕರು ಅವನೆಲ್ಲಿ ಆ ಸಾಂಬ ಶಿವ? ಅದೋ ನೋಡು, ಅಕ್ಷಮಾಲಾಧರನು ಭಸ್ಮಿದಾನ್ನಭೂಷಿತನಾದ ಪರಶಿವನು ಆದೆಷ್ಟು ದಕ್ಷತೆಯಿಂದ ಕುಳಿತಿರುವನು. ದಕ್ಷ ಬ್ರಹ್ಮನ ಜಾಮಾತರಂತೆ. ದಕ್ಷ ಬ್ರಹ್ಮನ ಜಾಮ ಹೌದಲ್ಲವೇ? ಗುರುದೇವ, ದೇವತೆಗಳ ಸಮ್ಮೇಳನದಲ್ಲಿ ಎಲ್ಲರೂ ಎದ್ದು ನಿಂತು ನನಗೆ ನಮ್ರತೆಯಿಂದ ನಮಸ್ಕರಿಸುತ್ತಿರುವಾಗ ಇವನೇಕೆ ಸ್ತಬ್ಧನಾಗಿ ಕುಳಿತಿರುವನು? ಅದೊಂದು ಅಳಿಯ ಮಾವಂದಿರ ಮೌನ ಭಾವ. ಬಾಯಲ್ಲಿ ಮಾತನಾಡದಿದ್ದರೆ ಕೈಯಲ್ಲೇಕೆ ನಮಸ್ಕರಿಸಬಾರದು? ಅವನೇನು ಸರ್ವೇಶ್ವರನೇ? ಇಲ್ಲ, ನಾನೇ ಸರ್ವೇಶ್ವರ, ನಾನೇ ಲೋಕೇಶ್ವರ. ಅವನೋರ್ವ ಸುರವೇಶವನ್ನು ಧರಿಸಿರುವ ಮೂಗುಮಾರಿ. ಬ್ರಹ್ಮದೇವ, ಮೂಗುಮಾರಿ ಎಂದನ್ನು ಬೇಡ, ಮಹಾದೇವನನ್ನು ಮಾರಿಯಂತೆ ಮುನಿಮಿನಿದು ಮರದೇಳುವ ಮಹಾದೇವನ ಭಕ್ತಿಯಲ್ಲಿ ಮನವಿಡಬೇಕು. ಅಂತೆಯೇ ಪರಮೇಶ್ವರನ ಮುಂಗಡೆಯಲ್ಲಿ ಯಾರ ಪೌರುಷವೂ ನಡೆಯಲಾರದು. ಸಂಗಮ, ನಿನಗಾದ ಪರಿಭವವನ್ನು ನೆನಪಿನಡು. ಇಲ್ಲವಾದರೆ ನಿನ್ನ ಮುಂಗಡೆಯಲ್ಲಿ ಮಹಾದೇವನಿಗೊಂದು ಪ್ರಾಯಶ್ಚಿತ್ತವನ್ನು ಕಲ್ಪಿಸುವೆನು.
ವರ್ಷದ ನಡರಾಜನಿಂದ ಮಾಡುವ ನಾಟ್ಯ ಶಾಲೆ ಇದಲ್ಲ, ನಿನ್ನ ಕ್ಷೀರಾಬ್ದಿಯ ರಂಗಭೂಮಿ. ಗುರುದೇವ, ಕೇಳಿದ್ಯಾ ಈ ದೇವತೆಯ ಮಾತನ್ನು? ಪರಶಿವನು ನಾಗಾಭರಣ ಸಿಂಗಾರನಲ್ಲವೇ? ನಾಗಾಭರಣ ಶೃಂಗಾರ. ಆಭರಣಗಳ ಅಲಂಕಾರವನ್ನು ತಿಳಿಯದೆ ಸಣ್ಣ ಸಣ್ಣ ಕಾಯಿಗಳನ್ನು ಸರಮಾಲೆಯನ್ನಾಗಿ ಕಟ್ಟಿಕೊಂಡು ಕೊರಳಿಗೆ ಯಾವಾಗ ಒಂದು ಸೊಗಡನ್ನು ಬೀರುವ ಒಂದು ಹಳೆಯ ದಿನದ ಸರ್ಪವನ್ನು ಸುತ್ತಿಕೊಂಡಿರುವ ಆ ದರಿದ್ರ ಪರಶಿವನು ನಿಮಗೆ ಶೃಂಗಾರ ಭೂಷಿತನೇ? ಹಾಕು ಬಾಯಿ ಮುಚ್ಚಿ. ಭಸ್ಮಭೂಷಿತನಾದ ಆ ಭವದೂರನನ್ನು ನಿಂದಿಸಬೇಡ. ನಿನ್ನ ಭವಬಂಧನವನ್ನು ಬಿಡಿಸುವ ಆ ಪಾವನ ಮೂರ್ತಿಯಲ್ಲಿ ವೃತಾಲಾಪನೆ ಮಾಡಬೇಡ ದಕ್ಷ. ಸಂಬಳವಿಲ್ಲದೆ ಮಗಳು ಪಟ್ಟ ನೀನಾದೆ ಆ ಸಾಂಬ ಶಿವನಿಗೆ. ಉಡುವುದಕ್ಕೆ ಬಟ್ಟೆ ಇಲ್ಲದೆ ಮಾರುದ್ದ ಕೋಬೀನವನ್ನು ಸುತ್ತಿಕೊಂಡು ಶರೀರಕ್ಕೆ ಬೇಡದ ಬೂದಿಯನ್ನು ಬಳಿದುಕೊಂಡು ಕೈಯಲ್ಲಿ ಒಂದು ಕಬ್ಬಿಣದ ಸಲಾಕೆಯನ್ನು ಹಿಡಿದುಕೊಂಡು ಬೀದಿಗಳಲ್ಲಿ ಅಲೆದಾಡುವ ಭಿಕ್ಷುಕನು ನಿನಗೆ ಪುಷ್ಪಭೂಷಿತನೇ? ದಕ್ಷೇಂದ್ರ, ಭಕ್ತಾಧೀನನು, ಸರ್ವೇಶ್ವರನು, ಕನಕ ಮಂದಿರನೆಂದು ಅಂದು ಹೊಗಳಿ ನಿನ್ನ ಕಿರಿಯ ಮಗಳಾದ ಸತಿಯನ್ನು ಕೊಟ್ಟು ವಿವಾಹ ಮಾಡಿದ ಆ ವೈಭವದ ಸಿರಿಯನ್ನು ಮರೆತೆಯಾ? ಅದೊಂದು ಗತಿಸಿದ ವೈಭವದ ಮಾತಾಗಿರುವುದು ಗುರುದೇವ. ನಾ ಕೊಟ್ಟೆ ಮಗಳನ್ನು ಓರ್ವ ಸ್ಮಶಾನವಾಸಿಗೆ ಹಸುವೆಯನ್ನು ಹೊತ್ತು ಮಾರುವ ಒಂದು ಮುದಿಯತ್ತನ್ನು ವಾಹನವನ್ನಾಗಿ ಮಾಡಿಕೊಂಡಿರುವ ಪರಶುವನಿಗೆ ಮರಳಾದೆ ಮಗಳನ್ನು ಕೊಟ್ಟು ವಿವಾಹ ಮಾಡಿದೆ. ಅನೇಕ ಪಿಶಾಚಿಗಳ ಅಧಿನಾಯಕನಾದ ಅಂಕೆ ಸಂಖ್ಯೆಗಳೆಲ್ಲದ ಮಗಳಾದ ಸತಿಮುಖವನ್ನಾದರೂ ನೋಡಿ ಇದೊಂದು ಬಾರಿ ಕ್ಷಮಿಸಿ ಬಿಡುವ ದಕ್ಷೇಂದ್ರ. ನೀನು ನನ್ನ ಸಹಮಿತ್ರನೆಂದು ಸುಮ್ಮನಿರಬೇಕಾಗಿದೆ. ಗುರುದೇವ, ಇದೊಂದು ಮಹಾಯಜ್ಞವೆಂದು ಕಲ್ಪಿಸಿಕೊಂಡು ಬಂದರೆ ಅನ್ನವನ್ನು ತಿನ್ನುವುದಕ್ಕಿಂತ ಮುಂಚೆ ಆಳೆಯನ್ನು ನಾಯಿ ಮುಟ್ಟಿದಂತಾಯಿತು. ಇನ್ನು ನಮ್ಮ ಕಾರ್ಯದಲ್ಲಿ ವರ್ತಿಸೋಣ. ದೇವ, ಸದಾ ರಾಜಸದಿಂದ ಮೆರೆಯುತ್ತಿರುವ ಆ ದಕ್ಷ ಬ್ರಹ್ಮನ ಕಠಿಣವಾದ ಮಾತುಗಳನ್ನು ಮನ್ನಿಸಿ ಈ ದೇವತೆಗಳಿಗೆ ಅಭಯವನ್ನು ಕೊಟ್ಟು ಕಾಪಾಡಬೇಕೆಂದು ತಮ್ಮಲ್ಲಿ ಶಿರಸಾವಹಿಸಿ ಬೇಡಿಕೊಳ್ಳುವೆನು ದೇವ. ಮದಮುಖರ ಮಾತಿಗೆ ಮರುಗಲೇಕೆ ಜನಾರ್ದನ? ಮದಮುಖರು ಮುಂದೆ ಮಹತ್ತರವಾದ ಕಷ್ಟಗಳಿಗೆ ಗುರಿಯಾಗುವರು. ಅವರ ಕಾಲಚಕ್ರದಲ್ಲಿ ದೇವತೆಗಳಾದ ನೀವೆಲ್ಲರೂ ಸುಖವಾಗಿ ಬಾಳಿ. ಇದೋ ಅಭಯವನ್ನಿತ್ತಿರುವೆನು. ಶಿವೋಹಂ. ಮಹಾದೇವ ಮಹಾದೇವ ಕಿಟ ತಕಿಟ ದಿಂ ತಕಿಟ 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 ದಿಂ ತಕಿಟ ದಿಂ ತಕಿಟ ದಿಂ ತಕಿಟ ನಾಟ್ಯಶೇಖರ ಓಂಕಾರ ದೇಂಕಾರ ಸಾಂಬವಿಸಿಯ ಶಂಕರ ಓಂಕಾರ ದೇಂಕಾರ ಸಾಂಬವಿಸಿಯ ಶಂಕರ ತಕಿಟ ತಕಿಟ ದಿಂ ತಕಿಟ 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 ದಿಂ ತಕಿಟ ಭಕ್ತವತ್ಸಲ ನೀನೆ ವತ್ಸಲ ನೀನೆ ಭಕ್ತವತ್ಸಲ ನೀನೆ ಪಾಲಿಸುವ ಪೋಷಿಸುವ ಮಹಾಗುರು ನೀನೆ ಪಾಲಿಸುವ ಪೋಷಿಸುವ ಮಹಾಗುರು ನೀನೆ ತುಳಿದಾಡುವೆ ನಂಬಿದವನ ಜನಗ ಗೂಡಲೇ ತುಳಿದಾಡುವೆ ನಂಬಿದವನ ಜನಗ ಗೂಡಲೇ ಮಹಾದೇವನ ನೆನೆದ ಕಣದಲ್ಲಿ ಮೈದೋರುವೆ ಮಹಾದೇವನ ನೆನೆದ ಕಣದಲ್ಲಿ ಸಕಿಟ ಸಕಿಟ ಸಕಿಟ
ದಕ್ಷ ಬ್ರಹ್ಮನು ಅಹಂಕಾರದಿಂದ ನಾನೇ ಸರ್ವೇಶ್ವರನೆಂದು ತಿಳಿದು ಸುರಸತ್ರಯಾಗಕ್ಕೆ ಅಧಿಕಾರಿಯಾಗಬೇಕೆಂದ ಆತನ ಮನೋಭಿಲಾಷೆಯು ಸುರಸತ್ರದಲ್ಲಿ ಗರುಡ ಗರ್ವ ಭಂಗವಾದಂತೆ ದಕ್ಷ ಬ್ರಹ್ಮನ ಗರ್ವವೂ ನಾಶವಾಯಿತು. ಪರಮೇಶ್ವರನಿಂದ ಕುಪಿತನಾದ ಆ ದಕ್ಷ ಬ್ರಹ್ಮನು ಮತ್ತಾವ ದುರಾಲೋಚನೆ ಮಾಡುವನೋ ನಾ ಬೇರೆ ಕಾಣೆನು. ಆದ್ದರಿಂದ ನಾನೇ ಹೋಗಿ ನೋಡಿಕೊಂಡು ಬರುವೆನು. ವೀರಭದ್ರ ನೀನೆ ಮಾತಾಡ ರುದ್ರ ನೀನೆ, ವೀರಭದ್ರ ನೀನೆ ಮಾತಾಡ ರುದ್ರ ನೀನೆ, ಪಾಲಿಸುವ ತೋರಿಸುವ ಮಹಾಗುರುವು ನೀನೆ, ಪಾಲಿಸುವ ತೋರಿಸುವ ಮಹಾಗುರುವು ನೀನೆ, ನಡೆದಾಡುವ ನಂಬಿದವರ ಎದೆಯ ಗೂಡಲಿ, ನಡೆದಾಡುವ ನಂಬಿದವರ ಎದೆಯ ಗೂಡಲಿ, ಕೈದೋಡುವೆ ಮಹಾದೇವನ ನೆನೆದ ಕೆಳದಲ್ಲಿ, ಕೈದೋಡುವೆ ಮಹಾದೇವನ ನೆನೆದ ಕೆಣದಲ್ಲಿ, ತಿಂತಗಿಟ ತಗಿಟ ತಿಂತಗಿಟ ತಗಿಟ ತಿಂತಗಿಟ ತಿಂತಗಿಟ ಲಾಕ್ಯ ಶೇಖರ, ಓಂಕಾರ ಜೈಕಾರ ಸಾಂಬರ ಪ್ರಿಯ ಶಂಕರ, ಓಂಕಾರ ಜೈಕಾರ ಸಾಂಬರ ಪ್ರಿಯ ಶಂಕರ, ತಿಂತಗಿಟ ತಗಿಟ ತಿಂತಗಿಟ ತಗಿಟ ತಿಂತಗಿಟ. ಮಹಾದೇವ ಮಹಾದೇವ ಹರಿಕುಲ ಕಂಠೀರವ ರಾಜೋತುಂಗ ಭೃಂಗ ವಿಹಾರ ಸುರಹಂಸ ಮಾನಸೋದ್ಭವ ಗಂಭೀರ ದಕ್ಷರಾಜೇಂದ್ರ ವಿಜಯೀ ಭವ ವಿಜಯೀ ಭವ ವಿಜಯೀ ಭವ. ಸಾಕು ನಿಲ್ಲಿಸಿ. ನವಶಕ್ತಿಗಳ ಬಹುಲತೆಯ ಭವ್ಯ ಭವನದ ವಜ್ರ ಭಂಡಾರದಂತೆ ಬ್ರಹ್ಮಾಂಡಗಳನ್ನೇ ಸ್ಥಾಪಿಸಿದ ದುರಧೀರಂಗೆ ಸತ್ರದೋಳ ಪ್ರಪಂಚನ ಜಂಜಾವಾತಕ್ಕೆ ಸಿಲುಕಿದ ಹಸುಳೆಯಂತೆ ಯಕ್ಷ ಗಂಧರ್ವ ಕೋಟಿಗಳ ಕೃತ್ರ ವಾಯಸದಂತೆ ಲಕ್ಷ ಲೋಕದಲ್ಲಿ ಹಾರಾಡುತ್ತಿರುವಾಗ ಯಜ್ಞ ವಿಜಯ ದುರಧೀರಂಗೆ ಸತ್ರದೋಳ ಪ್ರಪಂಚನ ಭಯಂಕರವಾದ ಕಾರ್ಮುಗಿಲ ಗರ್ಜನೆಯಂತೆ ಮೊರೆದೇಳುತ್ತಿರುವ ಅಪ್ರತಿಮ ಪ್ರತಾಪ ಈ ಛಲದಂಕಂಗೆ ಸತ್ರದೋಳ್ ಪ್ರಪಂಚನ. ಈಂ ದಕ್ಷೇಂದ್ರ ಧರಿಸಿರ್ಪನಿ ಕರದೋಳ್ ಕಾಲ ಭೈರವಿಯ ಉರಿಜ್ವಾಲೆಯಂ ಬರ್ಬರ ದೀಪಗಳೇಳಂ ಸುತ್ತಿರ್ಪದ ಆಪಾದಾಳ ಶೇಷನಾಗಂ ವಿಜಯಲಕ್ಷ್ಮಿ ಪ್ರಜ್ವಲಿಸಿರ್ಪ ದುರಧೀರಂಗೆ ಸತ್ರದೋಳು ಪ್ರಪಂಚನ ಪ್ರಪಂಚನ ಪ್ರಪಂಚನ. ಅದೇಕೆ ಅದೇಕೆ ಈ ರೀತಿ ಪರಿತಪಿಸುತ್ತಿರುವೆ ದಕ್ಷೇಂದ್ರ? ನೆರೆದ ಮಹಾಸಭೆಯಲ್ಲಿ ವಿದ್ಯಾಧರನ ನಗೆಗಡಲು ನೆನಸಾಯಿತು ಮೃಗದೇವ. ದಕ್ಷವೀರ ಎಂಬುದು ಕೌಗು ಗಗನಕ್ಕೆ ಕೇಳವಲ್ಲದೆ, ಅಂದ ಮೇಲೆ ಆ ದೇವತೆಗಳಿಂದ ನಿಮಗೇನಾಗಬೇಕು? ಆಗಬೇಕಾದ ಕಾರ್ಯವನ್ನು ಆಗ ಮಾಡಿದನೆ ಮೃಗುದೇವ. ಹಿಂದಿರುಗಿ ನೋಡೆ, ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಅತ್ಯಪಮಾನ. ಅಪಮಾನ ಅಪಮಾನ ಒಂದು ಕಾಲಕ್ಕೆ ಅಪಘಾತವಾಗಬಹುದು. ಅಪಘಾತ? ಹೌದು. ಅಪಘಾತ? ಹೌದು. ಅಪಘಾತದ ದಾವಾಗ್ನಿಯಂತೆ ಜಗದಗಿಸುವ ಜನರಾಗ್ನಿ ದಾವಾಗ್ನಿಯನ್ನು ನಂದಿಸಲು ಸ್ಥಳವಿಲ್ಲ ಈ ಬ್ರಹ್ಮಾಂಡಲದಲ್ಲಿ. ದಕ್ಷಿಣ ಪರಿಭವದ ರಕ್ತಧಾರೆಯಿಂದ ಪ್ರಜ್ವಲಿಸುತ್ತಿರುವ ಕರಕಟ್ಕವನ್ನು ಸಪ್ತಾಂಬುದಿಯಲ್ಲಿ ಬಂದರೆ ಜಲನಿಧಿಯು ಶೋಣಿತವಾಗಿ ಪರಿಣಮಿಸಿದೆ. ಆ ಚಿಂತೆಯನ್ನು ಭೃಗುದೇವನಿಗೆ ಬಿಡು. ಭೃಗು ಅಂದಿನ ದಿವಸ ಚಕಿತನಾಗಿದ್ದ ಈ ಭೃಗುದೇವ ಆತ್ಮಹತ್ಯದ ಅಪಮಾನದಲ್ಲಿ ತೇಲಾಡುತ್ತಿದ್ದ ಈ ದಕ್ಷಿಣ ವೀರ ರಸವು ನಿಸ್ಸಾರವಾಯಿತು. ನಿಸ್ಸಾರ ನಿಸ್ಸಾರ. ಆ ಬ್ರಹ್ಮಹಗ್ನ ಬಂಧಿತನಾದ ಈ ಭೃಗುದೇವನು ಎಂದೆಂದಿಗೂ ಚಿಕಿತನಲ್ಲ. ದಕ್ಷಯಜ್ಞ ಅಂದಿನ ದಿವಸವೇಕೆ ಶಾಂತಿ ಸಮ್ಮೇಳನ ಮೃಗುದೇವ? ಶಾಂತಿ ಸಮ್ಮೇಳನವಲ್ಲ, ಶಿಲೆಯ ಮರೆಯಲ್ಲಿ ಅಡಗಿರುವ ಕೋಪಾಗ್ನಿಯಂತೆ ಮರೆಯಾಗಿದ್ದ ಕೋಪಾಗ್ನಿ ಜ್ವಾಲೆಯು ದಕ್ಷಯಜ್ಞದಲ್ಲಿ ಮಿಂಚಿನ ನ್ಯಾಳಿಗೆಯಂತೆ ಮಿನುಗು ಹತ್ತುವುದು. ದಕ್ಷಯಜ್ಞ? ಹೌದು.
ರಕ್ಷೆಯನ್ನ ಹೌದು. ಅದನ್ನು ಮಾಡುವರಾರು? ಈ ಭಯಂಕರನಾದ ಭೃಗು. ಅದು ನಿನ್ನಿಂದ ಸಾಧ್ಯವೇ? ಅಸಾಧ್ಯವಾದ ಕಾರ್ಯವೊಂದಿಲ್ಲ. ಈ ಭೃಗುದೇವನಿಗೆ ಒಂದೆರಡು ದಿನಗಳಲ್ಲಿ ಮಾರಣ ಮಹಾಯಜ್ಞವನ್ನೇ ಹೂಡುವೆನು. ಪರಶಿವನ ರಕ್ತರಸದಿಂದ ಸಮ್ಮಿಳಿತವಾದ ಆ ಸಂಮಿತ್ತಗಳೇ ಅದಕ್ಕೆ ಆವಿರ್ಭಾಗ. ಸಭಾಂಗಣದಿ ಭಯವನ್ನ ತಗದಗಿಸೆ. ಸಭಾ ಹೋಗಿ ಭಯ ತಗದಗಿಸೆ. ಸಭಾಂಗಣದಿ ಭಯವನ್ನ ತಗದಗಿಸೆ. ಸಭಾ ಹೋಗಿ ಭಯ ತಗದಗಿಸೆ. ಸೋಮನಾಥ ಭೂತ ನರಯನು ಬರಲಿ. ಸೋಮನಾಥ ಭೂತ ನರಯನು ಬರಲಿ. ದೊರೆದು ಜನ ಬರೆದು ಮೆರೆಯುತ್ತಲೇ ಸಭಾಂಗಣದಿ ಭಯವನ್ನ ಸಭಾ ಹೋಗಿ ಭಯ ತಗದಗಿಸೆ. 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 ಯಜ್ಞದ ಶಿವನನ್ನು ಬಂಧಿಸಿ ಆಲಮಮ್ಮ. ಯಜ್ಞದ ಶಿವನನ್ನು ಬಂಧಿಸಿ ಗಂಗಾಧರನ ಶೂಲಪಾಣಿಯಾರುಳ್ಳವನೆಂದು ಶೂಲಪಾಣಿಯಾರುಳ್ಳವ ಜಟಾಜುಟಾಜನ ಬಲ ಬಲ ಹೃದಯ ಸಭ ಭೂಮಿ ಭಯ ತಗದಾಗಿದೆ ತಗದಾಗಿದೆ ತಗದಾಗಿದೆ. ತಪಸ್ಸೋಲೆಗೆ ಬಲಿಯನ್ನು ಕೊಡುವೆ. ಅರಣ್ಣನು ಬಿಡುದು ಬಂಧಿಸಿ ಬಲ್ಲದಿ ತಪಸ್ಸೋಲೆಗೆ ಬಲಿಯನ್ನು ಕೊಡುವೆ. ಅಪಂಗಡದಲ್ಲಿ ಭಯವನ್ನು ಮನಸ್ಸಿನ ವಿಕಸಿತ ಪರಿಭವ ವಿರಚಿತ ಬಹುಯ ಬಯಸಿ ಮೇಲವೇ. ಮನಸ್ಸಿನ ವಿಕಸಿತ ಪರಿಭವ ವಿರಚಿತ ಬಹುಯ ಬಯಸಿ ಮೇಲವೇ. ದೊರ ದೀಪ ಕಡುಗರಿ ಸವೆದು ಕಾಲಮಮ್ಮ ದೊರ ದೀಪ ಕಡುಗರಿ ಸವೆದು ಕೃತಂತನಂ ಸದನಗೆ ವಿಧಿ ಫಲ ಫಲ ಹೃದಯವಿದನು ಸವಾಗಣಿ ಭಗವನಾಂತ ತಗದಗಿಸೆ. ಸವ ಭೂಮಿ ಫಲ ತಗದಗಿಸೆ. ತಗದಗಿಸೆ. ನಾನ್ ನಡೆಸಿ ನೋಡುವೆ ದರೆಯ ದರಯಿಸಿ ನೆರವೆ ಕೃತುವ. ನಾನ್ ನಡೆಸಿ ನೋಡುವೆ ದರೆಯ ದಗದಗಿಸಿ ನೆರವೆ ಕೃತುವ. ಜಗಧಾರಣ ಜಗಜ್ಜಯನ ವಿಹಾರಿ ವಿರೋಧಿ ವಿಡಂಬನ. ಜಗಧಾರಣ ಜಗಜ್ಜಯನ ವಿಹಾರಿ ವಿರೋಧಿ ವಿಡಂಬನ. ಜರ ಮರಣ ವಿಜಯವಾದ ಭುವನ ಕರೋ ಮರಣದ ವಿಜಾತಿ ಭುವನ. ನಾವು ನಡೆಸಿ ನೋಡುವೆ ತರೆಯ ತಗದಗಿಸಿ ನೆರವೆ ಕೃತುವ. ಮುಕುಂದನೊಡನೆ ನನ್ನ ಆಶ್ರಮಕ್ಕೆ ಬಂದು ಪರಶಿವನು ತನ್ನ ಹಣಗಣ್ಣನ್ನು ತುಳಿಸಿಕೊಂಡು ತನ್ನ ಪಾತ್ರ ನೇತ್ರವನ್ನು ಕೀಳಿಸಿದನು. ನಿನ್ನೆಯ ಸತ್ರೆಯಾಗದಲ್ಲಿ ದಕ್ಷನನ್ನು ಬಿಟ್ಟರೆ ಪರಶಿವನನ್ನು ಯಾರೂ ಮಾತನಾಡಿಸಲಿಲ್ಲ. ದಕ್ಷ ಬ್ರಹ್ಮನಾದರೂ ಪರಶಿವನಲ್ಲಿ ವೈರತ್ವವನ್ನು ಸಾಧಿಸುತ್ತಿರುವನು. ನಾನೀಗಲೇ ಹೋಗಿ ದಕ್ಷ ಯಜ್ಞಕ್ಕೆ ಹಣಿ ಮಾಡಿಕೊಳ್ಳುವೆನು. ಹರಿವರ ಋತುಗಳ ಗಣದ ಗಮನ ಹರಿವರ ಋತುಗಳ ಗಣದ ಧರಣಿಯಾಗವಿದು ದುರಂತವಿದ್ದ ಧರಣಿಯಾಗವಿದು ದುರಂತವಿರುವ ನಾನು ನಡೆಸಿ ನೋಡುವೆ ಧರೆಯ ದಗದಗಿಸಿ ನೆರವೆ ಕೃತುವ. ದಗದಗಿಸಿ ನೆರವೆ ಕೃತುವ. ದಗದಗಿಸಿ ನೆರವೆ ಕೃತುವ. ನಾನೀಗಲೇ ಹೋಗಿ ಪರೇಶ, ದೇವತೆಗಳ ಸತ್ರ ಪೂಜೆಗೆ ಹೋದ ಮೇಲೆ ಅದೇಕೆ ಸ್ವಾಮಿ ನಿಮ್ಮ ಮುಖಕಮಲವು ಮಂಜು ಮುಸುಕಿದ ಕಮಲದಂತೆ ಕಾಂತಿಹೀನವಾಗಿ ಕಾಣುತ್ತಿರುವುದಲ್ಲ? ಸತಿ, ದೇವತೆಗಳ ಸಮ್ಮೇಳನದಲ್ಲಿ ನನಗಾಯಿತು ಸತ್ರಯಾಗ ಪೂಜೆ.
ಅಲ್ಲದೆ ನನ್ನ ಪಾದೋದಕ ಪ್ರಸಾದದಿಂದ ಧನ್ಯರಾದರ ಸುರಗಂಧರ್ವ ಕೋಟಿಗಳು, ಅಲ್ಲಿ ನೆರೆದಿದ್ದ ಪುಣ್ಯ ಪುರುಷರ ಮಧ್ಯದಲ್ಲಿ ಅನೇಕ ಪರಿಭವಗಳು ನಡೆದವು. ಆ ದುರಂತದ ದುರ್ಘಟನೆಯನ್ನು ಕೇಳಲು ನನ್ನ ಮನಸ್ಸು ಮುಮ್ಮಾರುತ್ತಿರುವುದು ಮಹಾದೇವ. ಅದನ್ನು ವಿಚಾರಿಸು ಈ ನಂದೀಶ್ವರನೆಂಬ ಭಕ್ತನಲ್ಲಿ. ನಂದೀಶ್ವರ, ನೀ ಹೇಳು, ಶರವಣದಲ್ಲಿ ನಡೆದ ಆ ದುರ್ಘಟನೆಯನ್ನು. ಅದನ್ನು ಕೇಳಬಾರದು ತಾಯಿ, ಕೇಳಿದರೆ ಮನ ಮರುಗುವುದು ತಾಯಿ. ನಂದೀಶ್ವರ, ಕೈ ಕಂಕಣವನ್ನು ನೋಡುವುದಕ್ಕೆ ಕನ್ನಡಿ ಬೇಕೇನು? ಪತಿಯ ಮುಖವನ್ನು ನೋಡಿದರೆ ಮರುಕವಾಗುವುದು, ಅದೇನೆಂದು ಬೇಗನೆ ಹೇಳು. ತಾಯಿ, ಆದಿಶಕ್ತಿಯ ಅಂದವಾದ ಮುಖವು ಬಾಡುವುದೆಂದರೆ ತಾಯಿ. ನಂದೀಶ್ವರ, ಕಾಡಿನಲ್ಲಿ ಬೆಳೆದ ಹುಲ್ಲು ಬಲಹೀನವಾದರೂ ಒಟ್ಟಾರೆ ಸೇರಿ ಹಗ್ಗವನ್ನೇ ಕಟ್ಟಬಹುದಲ್ಲವೇ? ತಾಯಿ, ಸೂರ್ಯನ ಕಿರಣಗಳು ಸೋಂಕಿದರೆ ಕ್ಷಣ ಮಾತ್ರದಲ್ಲಿ ನಾಶವಾಗುವ ಮಂಜೂರಿಗಳು ಸೋಂಕಿದರೆ ಏನು ತಾಯಿ? ತಾವರಿಗೆ ಭಂಗವೇ ತಾಯಿ. ಗಮನಿಸು ನಂದೀಶ್ವರ, ಕುಬೇರನ ಕೊಳದಲ್ಲಿರುವ ತಾವರೆಯಾದರೇನು ಕಾಲಗತಿಯಿಂದ ಅದು ಕಂದಿ ಹೋಗಲೇಬೇಕು. ಕೇಳಿದೆಯಾ ನಂದೀಶ್ವರ? ಪರಶಿವನ ಪವಿತ್ರವಾದ ಮನಸ್ಸಿನಲ್ಲಿ ಶಾಂತಿ ಇಲ್ಲ. ಕಾಡಿನಲ್ಲಿ ಬೆಳೆದ ಹುಲ್ಲು ಬಲಹೀನವಾದರೂ ಒಟ್ಟಾರೆ ಸೇರಿ ಹಗ್ಗವಾದರೆ ಆನೆಯನ್ನೇ ಕಟ್ಟಬಹುದಲ್ಲವೇನು? ತಾಯಿ, ಬಲಹೀನರಾದ ಮನ್ನಮಕರು ಆತನನ್ನು ಬಲಮಂದಿಂದ ನೋಡಲಿಲ್ಲ ತಾಯಿ. ನಂದೀಶ್ವರ, ಅದಾವ ಮದಮಕರೋ ನನ್ನ ಪತಿಗೆ ಬೇಸರವನ್ನುಂಟು ಮಾಡಿದವರು? ಭವಾನಿ, ತಾಯಿ, ಆಲಿಸೋ ಜನನಿ ಪರಿಯನು, ಆಲಿಸೋ ಜನನಿ ಪರಿಯನು, ಆಲಿಸೋ ಜನನಿ. ಆಲಿಸೋ ಜನನಿ ಪರಿಯನು, ಆಲಿಸೋ ಜನನಿ ಪರಿಯನು, ಆಲಿಸೋ ಜನನಿ. ಕಟ್ಟಯಾಗದಲ್ಲಿ ಶಿವನ ಗರಿದು ಬರು. ಕಟ್ಟಯಾಗದಲ್ಲಿ ಶಿವನ ಗರಿದು ಬರು. ಆಲಿಸೋ ಜನನಿ ಪರಿಯನು, ಆಲಿಸೋ ಜನನಿ ಪರಿಯನು, ಆಲಿಸೋ ಜನನಿ. ಹದಮುಖರು ತಾಯಿ ಶಿವನ ಗರಿದು ಹದಮುಖರು ತಾಯಿ ಶಿವನ ಗರಿದು ಆಲಿಸೋ ಜನನಿ ಪರಿಯನು, ಆಲಿಸೋ ಜನನಿ ಪರಿಯನು, ಆಲಿಸೋ ಜನನಿ. ಅಮ್ಮ ಭವಾನಿ, ಹಸಿವು ಬಾಯಾರಿಕೆಯನ್ನು ನೀಗಿಸಲು ಯೋಗ್ಯವಾದ ಜಲದಲ್ಲಿ ಮೊಸಳೆಗಳು ವಾಸ ಮಾಡುವಂತೆ ಆ ಪುಣ್ಯ ಸತ್ಯಾಗವು ಮದಮ್ಮಕರಿಗೆ ಮನೆಯಾಯಿತು ತಾಯಿ. ಒಕ್ಕ ಶಿಖಾಮಣಿ, ಅದನ್ನು ಹೇಳಬಾರದು ಈ ಕೈಲಾಸವಾಣಿಯ ಸಮ್ಮುಖದಲ್ಲಿ. ಅದೇಕೆ ಪತಿದೇವ? ಹೇಳಿದರೆ ಪ್ರಮಾದವಾಗುತ್ತದೆ ಸತಿ, ಅದು ನಿನಗೆ ಮುಂದೆ ಗೊತ್ತಾಗುವುದು. ನಂದೀಶ್ವರ, ಕೇಳಿದೆಯಾ ಯಕ್ಷ ಕಿನ್ನರಿಯರ ಗಾನವನ್ನು? ಅವರಾರನ್ನು ನೋಡಿ ಹೇಳುವೆಯಾ? ಹಾಗೆ ಆಗಲಿ ತಾಯಿ. ತಾಯಿ, ಅವರೇ ಆದಿಶಕ್ತಿಯ ಹಿರಿಯ ಸಹೋದರಿಯರು. ದಕ್ಷದೇವನ ಮನೆಯಲ್ಲಿ ಮಹೋತ್ಸವಕ್ಕಾಗಿ ಹೋಗುತ್ತಿರುವರು ತಾಯಿ. ಅದರ ತಾಯಿ ಮಹೇಶ್ವರ ಕಾರ್ಯಾರ್ಥವಾಗಿ ನಮ್ಮ ಶರಣರು ಕಾರ್ಯಾರ್ಥವಾಗಿ ಶರವಣದಲ್ಲಿ ಸೇರುತ್ತಿರುವರು. ಗಣಾಧೀಶರು ನೋಡಿಕೊಂಡು ಬರಲು ಅಪ್ಪಣೆಯಾಗಬೇಕು ದೇವ. ಹೋಗಿ ಬಾ ನಂದೀಶ್ವರ, ನಿನಗೆ ಮಂಗಳವಾಗಲಿ. ತಮ್ಮ ಅಪ್ಪಣೆ ಆಗಲಿ ದೇವ. ಸ್ವಾಮಿ, ಸತಿ, ನಂದೀಶ್ವರನ ಮಾತು ಕೇಳಲಿಲ್ಲವೇನು?
ಶಾಂತಳಾಗು ಗೌರಿ. ನಿನ್ನ ಸಹೋದರಿಯರು ದಕ್ಷನಾಲಯಕ್ಕೆ ಹೋಗುವುದನ್ನು ನಾನು ಬಲ್ಲೆನು. ನಂದೀಶ್ವರ ಸ್ವಾಮಿ, ಅಲ್ಲಿ ನೋಡಿ, ಆ ಗಗನ ಮಾರ್ಗದಲ್ಲಿ ಸುಂದರ ವಿಮಾನಗಳಲ್ಲಿ ಅನೇಕ ಗಂಧರ್ವ ನಾರಿಯರು ಕಿನ್ನರ ಗೀತೆಯನ್ನು ಹಾಡುತ್ತಾ ಹೇಗೆ ಸಾಲು ಸಾಲಾಗಿ ಹೋಗುತ್ತಿರುವರು. ನೀ ನೋಡು ದೇವಿ, ಅದನ್ನು ನೋಡುವ ಅಗತ್ಯ ನನಗಿಲ್ಲ. ಸ್ವಾಮಿ, ನಮಗೋಸ್ಕರವಾಗಿ ದೇವಲೋಕದ ಬೆಡಗಿಯ ಭಿನ್ನಾಣ ಹಸ್ತದಿಂದ ಕಲ್ಯಾಣ ಮಂಟಪವನ್ನು ರಚಿಸಿದ ಆ ನನ್ನ ತಂದೆ ದಕ್ಷದೇವ, ಆತನ ಮಗಳು ನಾನಲ್ಲವೇ ಶಂಕರ? ಅದಾರಿಗೆ ತಿಳಿಯುತ್ತದೆ ನೀನು ದಕ್ಷದೇವನ ಮಗಳೆಂದು? ಅದಾರಿಗೆ ತಿಳಿಯುತ್ತದೆ ನೀನು ದಕ್ಷದೇವನ ಮಗಳೆಂದು? ಏನು, ನಾನು ದಕ್ಷ ಬ್ರಹ್ಮನ ಮಗಳಲ್ಲವೇ? ನೀವು ನನ್ನ ತಂದೆಯ ಜಾಮಾತನಲ್ಲವೇ? ಭೂತೇಶ್ವರಿ, ಕಾಗೆಗಳ ಮಧ್ಯದಲ್ಲಿ ಬೆಳೆದ ಕೋಗಿಲೆಯ ಮರಿಯು ಕಾಗೆಗಳ ಮರೆಯಾಗಿದ್ದರೆ ಆ ಕಾಗೆಗಳು ಕೋಗಿಲೆಯ ಮರಿಯನ್ನು ಕೊಲ್ಲುತ್ತಿರಲಿಲ್ಲ. ನೀನು ದಕ್ಷದೇವನ ಮಗಳಾಗಿದ್ದರೆ ನಿನ್ನನ್ನು ಕರೆಸದೇ ಇರುತ್ತಿದ್ದನೋ ನಿನ್ನಪ್ಪ ದಕ್ಷದೇವ? ನಾನು ದಕ್ಷ ಬ್ರಹ್ಮನ ಮಗಳಾಗದಿದ್ದರೆ ನನಗೆಲ್ಲಿಂದ ಬರ್ತಿತ್ತು ಇಂತಹ ಸುಖ ಸಂತೋಷ? ಮಗಳು ತಂದೆಯ ಮನೆಯ ಮಹೋತ್ಸವವನ್ನು ನೋಡಬಾರದೇ ದೇವೋತ್ತಮ? ಮಂಗಳ, ನೀನು ದಕ್ಷದೇವನಿಗೆ ಮಗಳೂ ಅಲ್ಲ, ನಾನು ಜಾಮಾತನೂ ಅಲ್ಲ. ಪತಿದೇವ, ನನಗಿರುವ ಸಂತೋಷವನ್ನು ಮುರಿದಿಕ್ಕಬೇಡ. ಗುರುಮಂದಿರಕ್ಕೆ, ಪಿತನಾಲಯಕ್ಕೆ, ದೇವಗಿರಿಗೆ ಯಾರಿಂದಲೂ ಕರೆಸಿಕೊಳ್ಳುವುದೇ ಹೋಗಬೇಕೆಂದು ನೀವೇ ನನಗೆ ಹೇಳುತ್ತಿದ್ದಿರಲ್ಲ? ಹೌದು, ನಿನ್ನ ತಂದೆಯೋರ್ವ ರಾಜಸದಿಂದ ಕೂಡಿದ ದುರಹಂಕಾರಿ. ಕಾಡಿನಲ್ಲಿ ವಾಸಿಸುವ ದುಷ್ಟ ಮೃಗಗಳಿಗುಂಟು ಶಾಂತಿ, ಉತ್ತದಲ್ಲಿ ವಾಸಿಸುವ ಸರ್ಪಗಳಿಗುಂಟು ಶಾಂತಿ. ಆದರೆ ನಿಮ್ಮಪ್ಪ ದಕ್ಷದೇವನಿಗಿಲ್ಲ ಶಾಂತಿ. ಅಪ್ಪನ ವಿಷಯದಲ್ಲೇಕೆ ಇಷ್ಟೊಂದು ಅಶಾಂತಿಯಿಂದ ಮಾತನಾಡುತ್ತಿರುವಿರಿ? ಮಾತನ್ನಾಡುವ ಸಂಭವ ಉಂಟು, ಮಾತನ್ನಾಡಿದನು ಮಹಾದೇವಿ. ಮರುಗಳಿಸಿ ಕರೆಯುತ್ತಿದೆ ಮತ್ತೊಂದು ನಾದ. ಆ ಕಿನ್ನರಿಯರ ಕೈಬಿಡೆಯ ಗೀತೆಯು ನನ್ನನ್ನು ದಕ್ಷ ಲೋಕದ ಕಡೆಗೆ ಸೆಳೆಯುತ್ತಿರುವುದು. ಅದು ಗೀತವಲ್ಲ, ನಿನ್ನ ಅಪ್ಪನನ್ನು ಸೆಳೆಯುತ್ತಿರುವ ಕಾಲಪಾಶ. ಯಾವ ಪಾಶವಾದರೇನು? ತಂದೆಯ ಮನೆಯೆಂದರೆ ಚಿಕ್ಕಂದಿನಿಂದಲೂ ಹುಟ್ಟಿ ಬೆಳೆದ ನಿವಾಸ. ಹೆಣ್ಣು ಮಕ್ಕಳಿಗೆ ಅದಕ್ಕಿಂತ ಪ್ರಿಯವಾದ ಸ್ಥಳವಿಲ್ಲ. ಆದ್ದರಿಂದ ನಾನು ದಕ್ಷಲೋಕಕ್ಕೆ ಹೋಗಲೇಬೇಕು. ಹಠ ಬೇಡ ಸತಿ, ಹಠವೇತಕ್ಕೆ ಸತಿ ಕೇಳಿಗ ಕುಟಿಲಾತನ ಅಲ್ಲಿಹುದು ಮರುಳೆ. ಹಠವೇತಕ್ಕೆ ಸತಿ ಬಾಳೆಂಬ ಭಯನು ಗಹಿಸುವುದು ಹಲ್ಲೆ. ಬಾಳೆಂಬ
ಸತಿ. ನಮ್ಮಲ್ಲಿನ ವೈರವು ನಿನ್ನ ತಂದೆಗೆ ಅಪಾರವಾಗಿರುವುದು. ತಾನೇ ಹಾಕಿದ ಮೊಟ್ಟೆಯನ್ನು ತಾನೇ ತಿನ್ನುವ ಕ್ರೂರ ಸರ್ಪದಂತೆ ಋತಾ ವೈರತ್ವವನ್ನೇ ಸಾಧಿಸಿದನ ನಿಮ್ಮಪ್ಪ ದಕ್ಷ ದೇವ. ಆಹಾ, ಇದು ನನ್ನನ್ನು ಕಳಿಸಬಾರದೆಂದು ಆಡುತ್ತಿರುವ ಈ ನಿಮ್ಮ ಬಯಲಾಡಂಬರದ ಮಾತುಗಳು. ನನ್ನ ತಂದೆಗೆ ನಿಮ್ಮಲ್ಲಿ ಅಪಾರ ಪ್ರೇಮ ಪ್ರೀತಿ ಎಲ್ಲವೂ ಉಂಟು. ಭೂತೇಶ್ವರಿ, ಇದುವರೆಗೂ ನಿನ್ನ ಮನ ನೋಯುವುದೆಂದು ಸುಮ್ಮನಿದ್ದೆ. ಆದರೆ ನಿನ್ನಿನ ಸತ್ರಯಾಗದಲ್ಲಿ ಮನ ಬದಲಾಯಿತು ನಿನ್ನಪ್ಪ ದಕ್ಷದೇವನಿಗೆ. ಮನ ಬದಲಾಯಿತು? ಅಲ್ಲಿ ನಿಮಗಾದ ಅಗ್ರಪೂಜೆಯನ್ನು ನೋಡಿ ನನ್ನ ತಂದೆಯಾದ ದಕ್ಷದೇವನು ಸಂತೋಷ ಪಡಲಿಲ್ಲವೇ? ಏನು ಸಂತೋಷ ಪಟ್ಟನೆ? ಬಹಳ ನಿಧಿಯನ್ನು ಬಳಸಿಕೊಂಡಿರುವ ಕಾಳಿಂಗ ಸರ್ಪದಂತೆ ನಿನ್ನಪ್ಪನ ಜಿಜ್ಞಾಸೆಯು ಅವನ ಜೀವಾತ್ಮನನ್ನೇ ಸುತ್ತಿಕೊಂಡು ನನ್ನಲ್ಲಿ ನಿರರ್ಥಕವಾದ ನಿಷ್ಠೂರವಾದ ಮಾತುಗಳಿಂದ ಆಚಂದ್ರಾರ್ಕವಾದ ವೈರತ್ವವನ್ನೇ ಸಾಧಿಸಿದನು. ಸ್ವಾಮಿ, ತಂದೆಯ ಮಾತಿಗೆ ಬೇಸರ ಪಡಬಾರದು. ಬಯಲಾಡಂಬರದ ಮಾತಿಗೆ ಬೇಸರವೇನು ಭೂತೇಶ್ವರಿ? ಬೆಂದಿತ ನೊಡಲು ಆ ಭವ್ಯ ಸತ್ರಯಾಗದ ಪುಣ್ಯ ಪುರುಷರ ಮಧ್ಯದಲ್ಲಿ ಬೆಂದುಕ್ಕುವ ಸಂಮಿತ್ತುಗಳ ಅಗ್ನಿ ಜ್ವಾಲೆಯಂತೆ ನನ್ನನ್ನು ಹೊಗಳುತ್ತಿದ್ದ ವೇದ ಮಂತ್ರಗಳ ಸುನಾದಕ್ಕೆ ನಿಮ್ಮಪ್ಪನ ವಿಷ ಜ್ವಾಲೆಯ ಮಾತುಗಳು ಒಮ್ಮೆ ಬರುತ್ತಿದ್ದ ಮಂಗಳನಾದವನ್ನು ಮರೆಮಾಚಿತು. ಮೃಗದೇವನಲ್ಲದೆ ಮತ್ತಾರೂ ಅವನನ್ನು ಮಾತನ್ನಾಡಿಸಲಿಲ್ಲ. ಆದರೆ ನಿನ್ನ ಮೇಲಿನ ಭವ್ಯ ಪ್ರೇಮವು ನನ್ನನ್ನು ಸುಮ್ಮನೆ ಕುಳ್ಳಿರಿಸಿತು. ಆ ಭವ್ಯ ಶಾಲೆಯಲ್ಲಿ ಸ್ವಾಮಿ, ಒಂದು ಸಂಸಾರದಲ್ಲಿ ಇಂತಹ ಅನಿವಾರ್ಯವು ಎಷ್ಟೋ ನಡೆಯುವುದು. ಜಗತ್ತಿನ ಸಂಸಾರ ಚಕ್ರದೊಡೆಯನಾದ ನೀನೇ ಹೀಗಂದ ಮೇಲೆ ಇತರರ ಪಾಡೇನು ಶಂಕರ? ಯುದ್ಧರಂಗದಲ್ಲಿ ಹರಿತವಾದ ಶಸ್ತ್ರಾಸ್ತ್ರಗಳಿಂದುಂಟಾದ ನೋವನ್ನಾದರೂ ಸಹಿಸಬಹುದು. ಆದರೆ ನಿಮ್ಮಪ್ಪನ ಮಾತೆಂಬ ಹಲಗು ನನ್ನ ಬಡಲನ್ನು ತಾಕಿ ಅದರಿಂದುಂಟಾದ ಗಾಯದ ನೋವನ್ನು ಸಹಿಸಲಾಗದೆ ಉದರಾಗ್ನಿಯು ದಗ್ಗನೆ ಉರಿಯುತ್ತಿರುವುದು. ಇದನ್ನು ತಿಳಿದ ನಿನ್ನಪ್ಪ ದಕ್ಷದೇವನು ಪಾಷಾಣ ಹೃದಯನಾಗಿ ತನ್ನ ಗುರುದೇವನಾದ ಭೃಗುವಿನ ಕುತಂತ್ರದ ಮಾತುಗಳಿಗೆ ಮಾರು ಹೋಗಿ ಮಾರಣ ಮಹಾಯಜ್ಞವನ್ನೇ ಹೂಡಿ ನನ್ನನ್ನು ಕೊಲ್ಲಲು ಹಣಿ ಮಾಡುತ್ತಿರುವನು. ಆದರೆ ಮಾರಣ ಮಹಾಯಜ್ಞವ ಮಾಡುವವರಾರು? ಕರ್ಮದನುಬಂಧವಾದ ಈ ವಜ್ರರಸದಿಂದ ಬಂಧಿಸಲ್ಪಟ್ಟ ಇಡೀ ಬ್ರಹ್ಮಾಂಡವನ್ನೇ ಹಿಂಡಿ ತೆಗೆಯಲ್ಪಟ್ಟ ಉಗ್ರವಾದ ರಸವೇ ಸೋಮರಸ. ಅದರಲ್ಲಿನ ಆತ್ಮ ಶರೀರಗಳನ್ನು ಬಂಧಿಸಲ್ಪಟ್ಟ ಕಪಾಲ ಪಾತ್ರಗಳೇ ಶುಕ್ಕೆಂಬ ದಿವ್ಯ ಪಾತ್ರೆ. ಪಂಚಭೂತಗಳಿಂದ ಬಂಧಿಸಲ್ಪಟ್ಟ ಓಮಾಗ್ನಿ ಕುಂಡದಲ್ಲಿ ನಿಮ್ಮಪ್ಪನಂತಹ ಕೋಟ್ಯಾನು ಕೋಟಿ ಕರ್ಮ ಬಂಧಿತರು ಬಗೆಹರಿಯುವಾಗ ಮಾರಣ ಮಹಾಯಜ್ಞವನ್ನು ಮಾಡುವವನಾರು ನಾನಲ್ಲವೇ? ಇದನ್ನು ತಿಳಿದಿದ್ದರೂ ವಿವೇಕರಹಿತನಾದನು ನಿನ್ನಪ್ಪ ದಕ್ಷದೇವ. ಸ್ವಾಮಿ, ಅವಿವೇಕಿಯಾದ ತಂದೆಗೆ ವಿವೇಕವನ್ನು ಹೇಳಲಾದರೂ ನಾನು ದಕ್ಷಲೋಕಕ್ಕೆ ಹೋಗಬಾರದೆ? ಸತಿ, ನಿನ್ನ ಮಾತುಗಳು ನಿನ್ನ ತಂದೆಗೆ ಹಿತಕರವಾಗಿ ತೋರುವುದಿಲ್ಲ. ಒಂದು ವೇಳೆ ನೀನೇನಾದರೂ ನನ್ನ ಮಾತನ್ನು ಮೀರಿ ಅಲ್ಲಿಗೆ ಹೋದದ್ದೇ ಆದರೆ ನಿನಗಾನಿ ತಪ್ಪದು. ಸ್ವಾಮಿ ಶಂಕರ, ಅವಿವೇಕಿಯಾದ ತಂದೆ ನಿರಾಕರಿಸಿದರೆ ಏನಾಯಿತು? ತಾಯಿಯಾದ ವೇದವತಿ ಇಲ್ಲವೇ? ಅಲ್ಲದೆ ನನ್ನ ಹಿರಿಯ ಸಹೋದರಿಯರಾದ ರೋಹಿಣಿ, ಪುಷ್ಪವತಿ, ರೇವತಿಯರು ನನ್ನನ್ನು ಆಶ್ರಯಿಸಿದ್ದಲ್ಲವೇ? ಏಳು ನಟರಾಜ, ಪ್ರಯಾಣಕ್ಕೆ ಸಿದ್ಧನಾಗು. ಎನ್ನ ಮನದಾಸೆಯ ಶಿವನೇ ನೀನೊಲ್ಲೆಯ. ಸ್ವಾಮಿ,
ನನಗಾದ ಅಪಜಯವು ನನಗಲ್ಲವೇ? ಮಾತನಾಡು ಸ್ವಾಮಿ, ಮಾನಿನ ಮನದಾಸೆಯನ್ನು ಮುನಿಸಿಲ್ಲದೆ ಮನ್ನಿಸು. ನಿನ್ನ ಧರ್ಮ ಪತ್ನಿ ರಾಜೇಶ್ವರಿಗೆ ದಕ್ಷ ಲೋಕಕ್ಕೆ ಹೋಗಲು ಅನುಮತಿಯನ್ನು ಕೊಡು. ಇದೋ ನಿನಗೆ ನಮೋ ಎಂದು ನಮಿಸುವೆನು. ಮಹೇಶನ ರಾಣಿ ನೀನೆಂದು ಮಹೇಶನ ರಾಣಿ ನೀನೆಂದು ಮಹಾಯಜ್ಞವನು ಭಯಸದಿರು ರಾಜೇಶ್ವರಿ. ಮಹಾಯಜ್ಞದೊಳು ಫಲವಿಲ್ಲ, ಮಹಾಯಜ್ಞದೊಳು ಫಲವಿಲ್ಲ, ಮಹಾಯಜ್ಞದೊಳು ಫಲವಿಲ್ಲ. ಮಹಮದಾಂಧ ನಿಲ್ಲಪಿದ ದಕ್ಷ ಹೋಗದಿರುತ್ತಾಯೇ, ಹೋಗದಿರುತ್ತಾಯೇ, ಹೋಗದಿರುತ್ತಾಯೇ. ಸತಿ ಎಚ್ಚರ. ನನ್ನ ಜೀವನ ಸಕ್ರ ಸೂತ್ರಧಾರಕನಾರು ಅವನೇ. ಆ ಶರೀರವಾಣಿಯಲ್ಲಿ ನುಡುತ್ತಿರುವ ತಾಂಡವ ಮೂರ್ತಿ. ನನಗೆ ಹಾನಿ ಬರುವುದೆಂದು ಮಾತನಾಡದೆ ಕುಳಿತಿರುವ ನೀ ಮಹಾದೇವನೋ? ನನಗುಂಟೆ ಹಾನಿ ದಕ್ಷ ದೇವನಲ್ಲಿ ಅಥವಾ ಮತ್ತೊಬ್ಬ ದೇವನಲ್ಲಿ? ಬ್ರಹ್ಮ ವಿಷ್ಣು ಮಹೇಶ್ವರನೇ ಒಟ್ಟುಗೂಡಿ ಬಂಧಿಸಲ್ಪಟ್ಟ ನನಗೆ ಧಿಕ್ಕಾರವೇ ಅಥವಾ ನನ್ನ ಪತಿಯಾದ ನಿನಗೆ ಧಿಕ್ಕಾರವೇ? ಅನುಜ್ಞೆಯನ್ನು ಕೊಡು ಶಂಕರ. ಕೈಸನ್ನೆಯಿಂದ ನನ್ನನ್ನು ಹೋಗೆಂದು ಹೇಳ್ತಿರುವೆಯಾ? ಕೈಸನ್ನೆಯೇ ಕೈಲಾಸಪತಿ. ಇರಲಿ, ಅದೇ ನನಗೆ ಆಶೀರ್ವಾದವೆಂದು ತಿಳಿದು ನಾನೀಗಲೇ ದಕ್ಷಲೋಕದ ಸಂಭ್ರಮಕ್ಕೆ ಹೋಗುವೆನು. ಕುಮಾರ ನಂದೀಶ್ವರ. ಆದಿಶಕ್ತಿಗೆ ನಮಸ್ಕರಿಸುವುದು ತಾಯಿ. ನಂದೀಶ್ವರ, ಅನಾದಿ ಭಕ್ತ ಭೃಂಗಿಯೇ ಮೊದಲಾದ ಅಷ್ಟ ಮಹಾಕೋಟಿ ಗಣಾಧೀಶರನ್ನು ಬರಮಾಡು. ನಾನೀಗಲೇ ದಕ್ಷಲೋಕದ ಸಂಭ್ರಮಕ್ಕೆ ಹೋಗಬೇಕಿರುವುದು. ತಮ್ಮ ಅಪ್ಪಣೆ ಅಂತ ಆಗಲಿದೆ.